ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭರತಿ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದ ಜ್ಞಾನಾಪ್ತಿ ಚಂದಿರಂ ದುರ್ಮತಧ್ವಾಂತಮರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ. ಪಂಚಾಶದ್ವರ್ಷ ಪರ್ಯಂತಂ ಸತತಂ ರಾಮಪೂಜಕ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುವೆ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿ. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ವಿಷ್ಣುತತ್ವನಿರ್ಣಯ ತಥಾ ಭೀಮಸೇನ ಆಧ್ಯಾತ್ಮಿಕ ಚಿಂತನ ಆರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆಯೂ ಕೂಡ ನನ್ನ ಪ್ರವಚನವನ್ನು ನಾನು ಬೆಳಗ್ಗೆ ಮಾಡಲಿಕ್ಕಾಗಲಿಲ್ಲ. ಒಂದು ದ್ವಾದಶಿ, ಎರಡನೇದಾಗಿ ಪುಲ್ವಾಮಾದಲ್ಲಿ ನಡೆದ ಘಟನೆಗಳ ವಿಸ್ತೃತವಾದ ಸುದ್ದಿಗಳು ನೋಡಿ ಬಹಳ ಉದ್ವಿಗ್ನತೆ
ಮನಸ್ಸು ಬಹಳ ಉದ್ವಿಗ್ನ ಕೂಡ ಆಗಿದೆ. ಮೊನ್ನೆ ಅದರ ಬಗ್ಗೆ ನಾನು ಮಾತನಾಡಿದೆ. ನಾವು ನಮ್ಮ ಆತ್ಮರಕ್ಷಣೆಗೋಸ್ಕರ ದೇವರನ್ನು ನಾವು ಪ್ರಾರ್ಥಿಸುವುದಿಲ್ಲ. ದಿನಾಲು ಸ್ವಲ್ಪ ವೇಳೆ ಆದರೂ ಕೂಡ ದೇವರಿಗೆ ಪರಮಾತ್ಮ ನಮ್ಮ ಅಪಮೃತ್ಯುವನ್ನು ಪರಿಹರಿಸು ಅಂತನ್ನೋ ವಿಚಾರವನ್ನು ಹೇಳಿದೆ. ಆದರೆ ಆ ಟೆರರಿಸ್ಟರ ಬಗ್ಗೆ ಏನು ಹೇಳಬೇಕು? ಅವರನ್ನು ನಿಂದಿಸಲಿಲ್ಲವಲ್ಲ ಅನ್ನೋದು ಮನಸ್ಸಿನಲ್ಲಿ ವಿಚಾರ ಬಂತು. ಆದರೆ ಅವರನ್ನು ನಿಂದಿಸಿ ಏನು ಪ್ರಯೋಜನ ಇದೆ? ರಾಕ್ಷಸರು ರಾಕ್ಷಸರೇ. ದುರ್ಯೋಧನಾದಿಗಳನ್ನು ಎಷ್ಟು ನಿಂದಿಸಿದರೇನು ಸುಧಾರಿಸ್ತಾರ? ರಾವಣ ಕುಂಭಕರ್ಣರನ್ನು ಎಷ್ಟು ನಿಂದಿಸಿದರೇನು? ಹಿರಣ್ಯಕಶಿಪುಗಳನ್ನು ಎಷ್ಟು ನಿಂದಿಸಿದರೇನು? ಹೌದು, ನಿಂದಿಸಲೇಬೇಕು. ಅವರಿಗೆ ಅತ್ಯಂತ ನೀಚಗತಿ ಆಗಲೇಬೇಕು ಅಂತಿಕೊಂಡಂತ ಮನಸ್ಸಿನಿಂದಲೂ ಶಾಪ ಕೊಡುವ ಸಾಮರ್ಥ್ಯ ಇಲ್ಲದೇ ಇದ್ದರೂ ಕೂಡ ಭಗವಂತನಿಗೆ ಪ್ರಾರ್ಥನೆ ಮಾಡಲಿಕ್ಕಾಗ್ತದೆ. ಆದರೆ ನಾವು ಕೂಡ ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಂತೆ ಇದ್ದೇವಲ್ಲ. ಅಂದು ಹಿರಣ್ಯಕಶಿಪುಗಳಿದ್ದರು, ರಾವಣ ಕುಂಭಕರ್ಣರಿದ್ದರು, ದುರ್ಯೋಧನಾದಿಗಳಿದ್ದರು. ಇವತ್ತು ಕೂಡ ನಮ್ಮ ಎದುರಿಗೆ ಇಂಥ ಮಹಾನ್ ಶತ್ರುಗಳಿದ್ದಾರೆ. ನಮ್ಮ ದೇಶದಲ್ಲೇ ಇದ್ದಾರೆ. ಸ್ವಾತಂತ್ರ್ಯ ಸಿಕ್ಕು ಇಸ್ಲಾಮರ ಆಳ್ವಿಕೆಯಲ್ಲೂ ಕೂಡ, ಮೊಘಲರ ಆಳ್ವಿಕೆಯಲ್ಲೂ ಕೂಡ ನಾವೆಲ್ಲರೂ ಪೀಡಿತರಾದ. ಆಂಗ್ಲರ ಆಳ್ವಿಕೆಯಲ್ಲೂ ಕೂಡ ಪೀಡಿತರಾದೆವು. ಈಗ ಕಾಂಗ್ರೆಸ್ನ ಆಳ್ವಿಕೆಯಲ್ಲೂ ಕೂಡ ನಾವು ಪೀಡಿತರಾದೆವು. ಹಿಂದೂಗಳು ಅಂತ ತಿಳ್ಕೊಂಡಂತಂದ್ರೆ ಸಾಯುವುದಕ್ಕೋಸ್ಕರ ಹುಟ್ಟಿದ್ದಾರ ಅಂತನ್ನುವಷ್ಟು ಒಮ್ಮೊಮ್ಮೆ ನಮ್ಮ ಬಗ್ಗೆಯೂ ಕೂಡ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬರ್ತಾ ಇದೆ. ನಾವು ಸಾಯೋದಕ್ಕೋಸ್ಕರವೇ ಹುಟ್ಟಿದ್ದೇವೆ. ಚಿಂತನೆ ಮಾಡಿದಾಗ ನನಗನ್ನಿಸ್ತದೆ, ನಾವು ನಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ನಾವು ನಮ್ಮ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ನಮ್ಮ ಅಸ್ತ್ರಗಳನ್ನು ನಾವು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಅಂತಕೊಂಡು ನನಗನ್ನಿಸ್ತಾ ಇದೆ. ಏನ್ರಿ ಆಚಾರ್ಯ, ಅಸ್ತ್ರಶಸ್ತ್ರಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಹೌದು, ನಿಮ್ಮ ಕೈಯಲ್ಲಿ ಎಲ್ಲರಲ್ಲೂ ಕೂಡ ಅಸ್ತ್ರ ಇದೆ. ಅಸ್ತ್ರ, ಓಟ್. ಹೇಗೆ ಅವರಲ್ಲಿ ವೋಟ್ ಬ್ಯಾಂಕ್ ಇದೆ, ಯಾಕೆ ನಮ್ಮೇಲೆ ತಯಾರಾಗ್ತಾ ಇಲ್ಲ? ನಾನು ಎಲೆಕ್ಷನ್ ಸಂದರ್ಭದಲ್ಲಿ ಎಷ್ಟೋ ನಮ್ಮ ಹಿಂದೂಗಳನ್ನು ಭೇಟಿಯಾಗಿದ್ದೇನೆ. ಕೆಲವರು ಹೇಳ್ತಾರೆ, ಇಲ್ಲ ಪೆಟ್ರೋಲ್ ತುಟ್ಟಿಯಾಗಿದೆ, ಅದಕ್ಕೆ ನಾನು BJPಗೆ ಹಾಕೋದಿಲ್ಲ. ಮತ್ತೊಬ್ಬರು ಹೇಳ್ತಾರೆ ಬ್ಯಾಂಕ್ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಹತ್ತು ವರ್ಷ ಹಗಲು ರಾತ್ರಿ ಪ್ರಯತ್ನಪಟ್ಟು ಭಾರತ ದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಟೆರರಿಸ್ಟ್ ಅಟ್ಯಾಕ್ ಆಗಲಾರದಂತೆ 10 ವರ್ಷದಲ್ಲಿ ಕೇವಲ 2 ಸಲ ಆಗುವಂತೆ ನೋಡಿಕೊಂಡು BJP ಗೌರ್ಮೆಂಟನ್ನು ಈ ಸಲ ನಾವು ಪೂರ್ಣ ಮತದಿಂದ ಆರಿಸ್ತಾ ಇರಲಿಲ್ಲ. ಎರಡು ಪಾರ್ಟಿಯ ಸಹಾಯದಿಂದ, ಅಂದರೆ ಹೇಗೆ ಮನುಷ್ಯ ಕಟ್ಟಿಗೆ ಸಹಾಯದಿಂದ ಅಥವಾ ಹೆಗಲಲ್ಲಿ ಹಾಕ್ಕೊಳ್ತಾರೆ, ಹಾಗೆ
ಎರಡು ಪಾರ್ಟಿಯ ಸಹಾಯದಿಂದ ಈ BJP ಮುಂದೆ ನಡೆದಿದೆ. ಹಾಗಾದರೆ ಪೂರ್ತಿ 243 ಸೀಟು ಆ ಪಕ್ಷಕ್ಕೆ ಸಿಗ್ತಲ್ಲ, ಕೇವಲ ಮುಸ್ಲಿಮರಿಂದ ಸಿಕ್ಕಿದೆಯಾ? ಮುಸ್ಲಿಮರ ಕೈಯಲ್ಲಿ ಇರುವುದು 50-60 ಸೀಟ್ಗಿಂತ ಹೆಚ್ಚಿಲ್ಲ. ಉಳಿದ ಎಲ್ಲ ನಮ್ಮ ಹಿಂದೂಗಳ ವಿರುದ್ಧ ಓಟ್ ಹಾಕಿದ್ದಾರೆ. ಇದೆ ಅಂದು ಹಿರಣ್ಯಕಶಿಪಿಗೂ ಸಹಾಯ ಮಾಡತಕ್ಕಂಥ ಪ್ರಜೆಗಳಿದ್ರು. ಇಂಗ್ಲೀಷರಿಗೆ, ರಾವಣನಿಗೆ, ಕುಂಭಕರ್ಣನಿಗೆ ಸಹಾಯ ಮಾಡ್ತಕ್ಕಂಥವರು ಇದ್ದರು. ವಾಲಿ ಅಂತವನಿಗೆ ರಾವಣನ ಸಹಾಯಕನಾಗಿದ್ದ. ಆಂಗ್ಲರಿಗೆ ನಮ್ಮ ಆಂತರಿಕ ಸ್ವಾರ್ಥದಿಂದ ನಮ್ಮವರೇ ಸಹಾಯ ಮಾಡ್ತಾ ಇದ್ದದರಿಂದ ಕೆಲವು ಲಕ್ಷ, ಮೊದಲು ಕೆಲವು ಸಾವಿರ ಆಂಗ್ಲರು ಕೋಟ್ಯಾವಧಿ ಹಿಂದೂಗಳ ಮೇಲೆ ಆಡಿದರು. ಯಾಕೆ? ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಯೋಗಿ ಆದಿತ್ಯನಾಥ್ ಹೇಳೋದು ಕಟೆಂಗೆ ಅಥವಾ ಬಟೆಂಗೆ ಮರೆತು ಬಿಡ್ತೇವೆ. ನಾನು ನೋಡಿದ್ದೇನೆ, ಸುಮಾರು 18ರಿಂದ 25 ವರ್ಷದ ಯುವಕರೇನಿದ್ದಾರೆ, 3.25% ಹುಡುಗರು ಓಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ. ನಮಗೆ ನಮ್ಮ ಕರಿಯರ್, ನಮಗೆ ಒಳ್ಳೆ ಸಂಬಳ ಸಿಗ್ತದೆ, ಆ ದೇಶಕ್ಕೆ ಹೋಗ್ತದೆ, ಈ ದೇಶಕ್ಕೆ ಹೋಗ್ತದೆ. ಆಚಾರ್ಯ, ಇದೆಲ್ಲ ಸರಿ, ಉಪಾಯ ಏನು? ನಮ್ಮ ಕಾಲ ಮೇಲೆ ನಾವು ಹಾಕ್ಕೊಳ್ಬಾರ್ದು ಅಂತ ಇಚ್ಛೆ ಇದ್ದರೆ ಹಿಂದೂಗಳು ಹಿಂದೂಸ್ತಾನದಲ್ಲಿಯೂ ಕೂಡ ಸುರಕ್ಷಿತರಾಗಿರ್ಬೇಕು. ಮದುವೆಯಾಗಿ 2 ತಿಂಗಳಿಗೆ ಹನಿಮೂನಕ್ಕೆ ಹೋಗಿರ್ತಕ್ಕಂತಹ 3 ಜನ ಹೆಣ್ಣು ಮಕ್ಕಳು ವಿಧವೆಯರಾಗಿ ಬಂದಾಗ ಅದು ಕೂಡ ಹಿಂದೂಗಳು, ನಮ್ಮ ಮನಸ್ಸಿಗೆ ತ್ರಾಸ ಆಗೋದಿಲ್ವೇ? ಪೀಡಿ ಆಗೋದಿಲ್ವೇ? ಅವ್ರು ಯಾರೇ ಇರಲಿ, ಯಾವುದೇ ಭಾಷೆಯವರು ಇರಲಿ, ಯಾವುದೇ ಜಾತಿ ಇರಲಿ, ಅವರು ನಮ್ಮ ಹಿಂದೂಗಳು. ಆದ್ದರಿಂದಾಗಿ ನಾನು ಎಲ್ಲರಿಗೂ, ಎಷ್ಟೆಷ್ಟು ಜನ ಶ್ರೋತೃಗಳಿದ್ದಾರೆ, ಪ್ರತಿಯೊಬ್ಬರು ನಾನು ಹೇಳೋದಿಷ್ಟೇ, ನಿಮ್ಮ ಮಕ್ಕಳಲ್ಲಿ ಹಿಂದುತ್ವವನ್ನು ಜಾಗೃತಗೊಳಿಸಿ. गर्व से कहो हम हिंदू हैं. ಇಲ್ಲದೇ ಇದ್ದರೆ ಗಜವಾ ಹಿಂದ್, ಆ ಹಿಂದಿ ಹಿಂದ್ ಅಂತ ತಿಳ್ಕೊಂಡು ಅಂತೇಳಿ ಬರುವ ಒಂದು 20 ವರ್ಷಗಳಾಗಿ ನಾವು ನಮ್ಮ ದೇಶವನ್ನು ಪುನಃ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೆಲ್ಲ ಇಲ್ಲ ಸಾಯಬೇಕು, ಇಲ್ಲ ಅವರ ಧರ್ಮ ಸ್ವೀಕರಿಸಬೇಕು ಅಂತ ಪರಿಸ್ಥಿತಿ ಬರ್ಬೋದಲ್ಲ. ದೇವರ ಇಚ್ಛೆ, ಆ ಪ್ರಶ್ನೆ ಬೇಕು. ದೇವರು ನಮ್ಮ ಪ್ರಯತ್ನವನ್ನು ನೋಡಿಕೊಂಡು ಆ ರೀತಿಯಾಗಿರ್ತಕ್ಕಂಥ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾನೆ ಪರಮಾತ್ಮ. ನಮ್ಮ ಪ್ರಯತ್ನವನ್ನು ಉಪಲಕ್ಷಿಸ್ತಾನೆ. ಅನಾದಿ ಕರ್ಮ, ಪ್ರಾರಬ್ಧ ಕರ್ಮ, ಅನಾದಿ ಯೋಗ್ಯತೆ, ಪ್ರಾರಬ್ಧ ಕರ್ಮ, ಇಂದಿನ ಪ್ರಯತ್ನವನ್ನು ಕೂಡ ನೋಡಿ ಪರಮಾತ್ಮ ಅದನ್ನು ನಿರ್ಣಯ ಮಾಡ್ತಾನೆ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿಜ್ಞೆ ಮಾಡಿ ಮಕ್ಕಳಿಗೆ ಧರ್ಮ ಕಲಿಸ್ತೇವೆ, ಮಕ್ಕಳಿಗೆ ಧರ್ಮದಲ್ಲಿ, ದೇವರಲ್ಲಿ ವಿಶ್ವಾಸವನ್ನು ಕಳಿಸ್ತೇವೆ. ಕೇಳೋದಿಲ್ಲ ಅಂತ ಮನೆ ಬಿಟ್ಟವ್ರಿಗೂ ಅಂತೇಳಿ ನಾವು ಧೃತರಾಷ್ಟ್ರರಾಗೋದು ಬೇಡ. ಅವ್ರು ಕೇಳಲೇಬೇಕು. ಆದರೆ ಅದನ್ನು 12, 16 ವರ್ಷ ಆದಮೇಲೆ ಹೇಳಿದ್ರೆ ಕೇಳೋದಿಲ್ಲ. 2ನೇ ವರ್ಷ, 3ನೇ ವಯಸ್ಸಿನಿಂದಲೇ ಆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ನಾವು ಹಾಕಬೇಕಾಗ್ತದೆ. ಆದರೂ ಕೂಡ ಪ್ರತಿಯೊಬ್ಬರು ದಿನಾಲು ಪುರುಷರು ಮನ್ಯು ಸೂಕ್ತ, ನಮ್ಮ ದೇಶವನ್ನು ಶತ್ರುಗಳಿಂದ ಸಂರಕ್ಷಣೆ ಮಾಡು ಪರಮಾತ್ಮ. ಭೀಯಂ ದಧಾನ ಹೃದಯೇಟು ಶತ್ರವ ಪರಾಜಿತಾಸು ಅಪನಿಲಯಂತಾಂ.
ಮನುಸೂಕ್ತದ ಕೊನೆಯಲ್ಲಿ ಪ್ರಾರ್ಥನೆ ಇದೆ. ಪರಮಾತ್ಮ ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು. ನರಸಿಂಹದೇವರೇ, ಬಲದಾಯಕರು ಜ್ಞಾನದಾಯಕರು ಆಗಿರ್ತಕ್ಕಂಥ ನೀವು ನಮಗೆ ದೈವಿ ಸಂಪತ್ತು ಲೌಕಿಕ ಸಂಪತ್ತು ಎರಡನ್ನೂ ಕೊಡಿ. ಆನಂತರ ನಿಮ್ಮ ಹೆಸರು ತೆಗೆದುಕೊಳ್ತೇವೆ ಅಂತೇಳಿ ಭೀಯಂ ದದಾನಾಹ ಹೃದಯೇಟು ಶತ್ರಾಭ ಪರಾಜಿತಾಸು ಅಪಂದಿಲ ಅಂತ ಶತ್ರುಗಳು ಓಡಿ ಹೋಗಲಿ ಅಂತಕೊಂಡು ಮನ್ಯ ಸೂಕ್ತವನ್ನು ದಿನಾಲು ತಪ್ಪದೇ ಪಾರಾಯಣ ಮಾಡಿ. ನಾನು ಮೊನ್ನೆ ಹೇಳಿದ್ದೇನೆ, ಸತ್ಯಬೋಧ ತೀರ್ಥರ ಚರಿತ್ರೆ ಹೇಳುವಾಗ ಹೇಳಿದ್ದೆ, ಅಲ್ಲಾ ಮುಲ್ಲಕ್ ಅಂತೆಕೊಂಡು ಹೇಳಿ ಅಂತಕ್ಕಂಥವನು ಹೌಸ್ ಅರೆಸ್ಟ್ ಮಾಡಿ ಸತ್ಯಬೋಧರನ್ನು ಕೋಟೆಯಿಂದ ಬೀಳುವ ತೋಪುಗಳ ಸ್ಥಳದಲ್ಲಿ ಅವರಿಗೆ ಟೆಂಟ್ ಕಟ್ಟಿ ಅಲ್ಲೇ ಇರಲಿಕ್ಕೆ ಕಂಪಲ್ಸರಿಯನ್ನು ಮಾಡಿದ. ಇವತ್ತಿನ ಶ್ರೀರಂಗಂ ಕೋಟೆಯಲ್ಲಿ ಹೊರಗೆ ರಾಜ ಹಿಂದೂ ತೋಪ್ ಹಾಕ್ಯಾರ, ಅವ್ರ ಗುರುಗಳೇ ಸಾಯಲಿ ಅಂತ ತಿಳ್ಕೊಂಡು ಅಂತೇಳಿ ಏನಿಲ್ಲ. ಸತ್ಯಬೋಧರು ಮನ್ಯ ಸೂಕ್ತದ ಪುರಸ್ಕರಣೆ ಪ್ರಾರಂಭ ಮಾಡಿದರೆ ಇವರಿಗೆ ಬಂಧನ ಮಾಡಿರ್ತಕ್ಕಂಥವನು ಸೈನ್ಯದಲ್ಲಿ ಪಟಾಪಟ ದಿನಾಲು ಸೈನ್ಯದಲ್ಲಿ ಸಾಯಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆ ನಾವು ಮನ್ಯ ಸೂತ್ರದ ಅಸ್ತ್ರವನ್ನು ಬಳಸಬಾರ್ದು? ಉಗ್ರಂ ವೀರಂ ಮಹಾವಿಷ್ಣು ಮಂತ್ರವನ್ನು ಯಾಕೆ ಜಪ ಮಾಡಬಾರ್ದು ನಾವು ದಿನಾಲು ನರಸಿಂಹ ಸುಳಾದಿ ದುರ್ಗಾ ಸುಳಾದಿಗಳನ್ನು ಯಾಕೆ ನಾವು ತಪ್ಪದೆ ದೇಶಕ್ಕೋಸ್ಕರ ಹೇಳೋಣಲ್ಲ? ನಮಗೋಸ್ಕರ ಹೇಳ್ಕೊಳ್ತೇವೆ, ದೇಶಕ್ಕೋಸ್ಕರ ಹೇಳೋಣ. ಒಂದು 5-10 ನಿಮಿಷ ಆದರೂ ನಮ್ಮ ದೇಶ ಹಿಂದೂ ದೇಶವಾಗಿ ಉಳಿಯಲಿ, ಈ ಆಂತರಿಕ ಬಾಹ್ಯ ಶತ್ರುಗಳು ಹೊರಟೋಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ನಾವು ತಪ್ಪದೇ ಪ್ರಯತ್ನಶೀಲರಾಗೋಣ. ನಿನ್ನೆ ಪೂರ್ತಿ ಈ ವಿಚಾರದಲ್ಲಿ ಯಾಕೆ ಹೇಗೆ ನಾವು ಎಲ್ಲಿ ತಪ್ತಾ ಇದ್ದೇವೆ ಅನ್ನೋದರಲ್ಲಿ ಚಿಂತನೆಯಲ್ಲಿ ಇರಲಿ. ಸದ್ಯಕ್ಕೆ ಬರೋಣ. ಮೊನ್ನಿನ ಸಂಕಲ್ಪದಂತೆ 2-3 ದಿನಗಳ ಸಂಕಲ್ಪದಂತೆ ಸ್ವಲ್ಪ ವೇಳೆ ವಿಷ್ಣುವರ್ಧನಣ್ಯ, ಆನಂತರ ಭೀಮಸೇನ ದೇವರ ಚರಿತ್ರೆಯ ಸಂದರ್ಭದಲ್ಲಿ ವಿಚಾರವನ್ನು ಮಾಡಿ. ಮುಂದಿನ ದಿನದ ವಿಷ್ಣುದತ್ತ ನಿರ್ಣಯದಲ್ಲಿ ಈಗ ಸದ್ಯಕ್ಕೆ ವಿಷಯ ನಡೆದಿದೆ. ವೇದಗಳು ನಿತ್ಯ. ಇದನ್ನು ನಾವು ಸಾಧಿಸದೇ ಇದ್ದರೆ ವೇದಗಳನ್ನೇ ಮುಖ್ಯ ಪ್ರಮಾಣ ಇಟ್ಟುಕೊಂಡು ಹೊರಟಿರ್ತಕ್ಕಂಥ ನಮ್ಮ ಮಧ್ವ ಸಿದ್ಧಾಂತ ನಮ್ಮ ಪ್ರತಿಪಕ್ಷಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನಾವೇ ತಿಳಿದುಕೊಳ್ಳದೇ ಇದ್ದರೆ ಪ್ರತಿಪಕ್ಷಗಳಿಗೆ ಉತ್ತರ ಕೊಡ್ತೇವೆ. ಉಳಿದ ಧರ್ಮಗಳಿಗೆ, ಉಳಿದ ಇಸಮ್ಗಳಿಗೆ 200, 300, 1000, 2000, ಮ್ಯಾಕ್ಸಿಮಮ್ 2500 ವರ್ಷದ ಇತಿಹಾಸ ಇದ್ದರೆ ನಮ್ಮ ವೇದಗಳಿಗೆ ಲಕ್ಷಾವಧಿ ವರ್ಷಗಳ ಇತಿಹಾಸ ಇದೆ. ಅದನ್ನು ಇಟ್ಕೊಂಡು ಬರೋದು ಬೇಡವೇ? ವೈಯಾಕರಣಿಗಳು, ನೈಯಾಯಿಕರು ಮಾಡಿದ ಆಕ್ಷೇಪಗಳಿಗೆ ಉತ್ತರವನ್ನು ಕೊಟ್ಟಾಗ ವೈಶೇಷಿಕರ ಆಕ್ಷೇಪಗಳಿಗೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ವೈಶೇಷಿಕರು ಅಂತಿಕೊಂಡಂತಂದ್ರೆ ಪ್ರಕೃತಿವಾದಿಗಳು. ಯುಕ್ತಿಯಿಂದ ಕೇವಲ ಪ್ರಕೃತಿಯಿಂದ ಪರಮಾಣುಗಳಿಂದಲೇ ಜಗತ್ತಿನ ಸೃಷ್ಟಿ, ದೇವರು ಬೇಕಾಗಿಲ್ಲ ಅಂತಕ್ಕಂಥ ನಾಸ್ತಿಕವಾದಿಗಳು. ಇವರು ಕೂಡ ಟೆರರಿಸ್ಟೇ ಒಂದು ರೀತಿಯಿಂದ. ಇವರೇನು ಹೇಳ್ತಾರೆ ಅಂತಿಕೊಂಡಂತಂದರೆ, ನೀವೇನು ಹೇಳಿದ್ರಿ, ವರ್ಣ ಪ್ರತ್ಯಭಿಜ್ಞೆಯಿಂದ ವರ್ಣದ ನಿತ್ಯತ್ವವನ್ನು ಸಿದ್ಧ ಮಾಡಲಿಕ್ಕಾಗ್ತದೆ. ನಮ್ಮ ಪ್ರತಿಭಿಜ್ಞೆ ಏನು ಅಂತಿಕೊಂಡಂತಂದರೆ, ಹೋದ ವರ್ಷ ಆಚಾರ್ಯರ
ಹೋದ ಅಧಿಕ ಮಾಸದಲ್ಲಿ ಬೃಹತಿ ಸಹಸ್ರ ಮಾಡಿದರು. ಈಗ ಅದೇ ಬೃಹತಿ ಸಹಸ್ರ ಈ ಅಧಿಕ ಮಾಸದಲ್ಲೂ ಮಾಡ್ತಾರೆ. ಅರೆ, ಅವತ್ತು ಬೃಹತಿ ಸಹಸ್ರ ಉಚ್ಚಾರಣೆ ಮಾಡಿದ್ದು ಹೊರಟೋಯ್ತು, ಈಗ ಹೊಸದಾಗಿ ಮಾಡ್ತಾರೆ. ಹೊಸದಾಗಿದೆ, ಅದೇ ಇದು ಹೇಗೆ ಅಂತ. ಹೌದು, ಅದೇ ಇದು, ಅದೇ ಪುಸ್ತಕ, ಅದೇ ಮಂತ್ರಗಳು. ಇದಕ್ಕೆ ಪ್ರತ್ಯಭಿಜ್ಞಾ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಈ ಪ್ರತ್ಯಭಿಜ್ಞಾ ಪ್ರಕಾರ ಅವನು ಹೇಳಿಕೆ ಹಳಿಯನ್ನು ಹೊರಟ ಅಂತ ತಿಳ್ಕೊಂಡು ಅಂತಂದರೆ ಇಲ್ಲ, ನೀವು ಸ್ವಯಂ ದೇವದತ್ತ, ಅದೇ ದೇವದತ್ತ ಅಂತ ತಿಳ್ಕೊಂಡು ಅಂತಂತಿರಲ್ಲ. ಮನುಷ್ಯರ ಶರೀರ ನಿರ್ಮಾಣವಾದದ್ದು ಪೃಥ್ವಿಯ ಪರಮಾಣುಗಳಿಂದ, ಪೃಥ್ವಿಗೆ ಸಂಬಂಧಿಸಿದ ಪರಮಾಣುಗಳಿಂದ. ಇದಕ್ಕೆ ಪಾರ್ಥಿವ ಪರಮಾಣುಗಳು ಅಂತ ಕರೀತಾರೆ. ವೈಶೇಷಿಕ ಸಿದ್ಧಾಂತದ ಪ್ರಕಾರ ಪಾರ್ಥಿವ ಪರಮಾಣುಗಳು ಅಂತೇನಿವೆ, ಪರಿಪಾಕದಿಂದ, ಅಂದರೆ ಮಳೆ, ಗಾಳಿ, ಬೆಂಕಿಯಿಂದ ಸವೆದು ಹೊರಟೋಗ್ತವೆ ಮತ್ತು ಹೊಸದಾಗಿ ಹುಟ್ಟಿ ಬರ್ತವೆ. ನಮ್ಮ ಪ್ರಕಾರ ಹಾಗಲ್ಲ. ಪೃಥ್ವಿಯ ತೇಜವಾಯು ಆಕಾಶಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥವುಗಳು ಮಹತ್ತತ್ವ, ರಜಸ್ತತ್ವ ಮತ್ತು ಮಹತ್ತತ್ವ ಮತ್ತು ಅಹಂಕಾರ ತತ್ವಗಳು. ಅದಕ್ಕೆ ಮೂಲಗಳು ಸತ್ವರಜಸ್ತಮಗಳು. ಅವು ಸೂಕ್ಷ್ಮ ರೂಪದಿಂದ ಇರ್ತವೆ, ಪ್ರಳಯ ಕಾಲದಲ್ಲಿ ಸಾಮ್ಯಾವಸ್ಥೆಯಲ್ಲಿರ್ತವೆ, ಮತ್ತೆ ಪುನಃ ಅವು ಉದ್ಭೂತವಾಗ್ತದೆ. ಅಲ್ಲಿ ನಮ್ಮಲ್ಲಿ ಅವು ಕೂಡ ನಿತ್ಯವೇ. ಇನ್ನು ವರ್ಣ ಅಂತೂ ನಿತ್ಯ. ಅವನು ನಾವು ಹೇಳಿದ್ದೀವಿ, ನಿನ್ನ ಪ್ರಕಾರ ಆಕಾಶ ನಿತ್ಯ ಅಂತ ಒಪ್ತೀಯ. ಆಕಾಶದ ಗುಣವೇ ಶಬ್ದ. ಆದ್ದರಿಂದಾಗಿ ಆ ಶಬ್ದ ನಿತ್ಯ ನೀನು ಕೂಡ ಎದುರಿಗೆ ಹೇಳುವಾಗ ವರ್ಣಗಳು ಅನಿತ್ಯ ಅಂತ ಹೇಳ್ತೀವಿ. ಆದರೆ ಆಕಾಶ ನಿತ್ಯ ಅಂತ ಹೇಳುವಾಗ ಅದನ್ನೇ ಗುಣವಾಗಿ ಇಟ್ಕೊಂಡಿರ್ತಕ್ಕಂಥ ಶಬ್ದಗಳು ಕೂಡ, ಅದರ ಗುಣವಾಗಿರ್ತಕ್ಕಂಥ ಶಬ್ದಗಳು, ವರ್ಣಗಳು ನಿತ್ಯ ಅಂತವನಿಗೆ ಒಪ್ಪಿಸಿದ ನಂತರವೂ ಕೂಡ ಅವನು ಕ್ಷಣಿಕವಾದವನ್ನೇ, ಪಾರ್ಥಿವ ಅಣುಗಳ ಕ್ಷಣಿಕವಾದವನ್ನೇ ಮುಂದುವರಿಸಿದಾಗ ನಾವು ಅವನಿಗೆ ಹೇಳ್ತೀವಿ, ಹಾಗಾದ್ರೆ ನಿನಗೂ ಮತ್ತು ಬೌದ್ಧರಿಗೂ ಯಾವ ಅಂತರವಿಲ್ಲ, ಭೇದ ಇಲ್ಲ. ಇಬ್ಬರಿಗೂ ಸಾಮ್ಯತೆ ಇದೆ, ಸಮಾನತೆ ಇದೆ. ಯಾಕೆಂದರೆ ಅವರು ಕೂಡ ಸರ್ವಂ ಕ್ಷಣಿಕಂ ಅಂತಂತಾರೆ, ನೀನು ಕೂಡ ಪಾರ್ಥಿವ ಪರಿಮಾಣಗಳು ಕ್ಷಣಿಕ ಅಂತಿಕೊಂಡು ಅಂತ ಹೇಳ್ತೀವಿ. ಉತ್ಪತ್ತಿ ವಿನಾಶ ಉತ್ಪತ್ತಿ ಉಳ್ತಕ್ಕಂಥವುಗಳು, ಪರಿಪಾಕದಿಂದ ಮತ್ತೆ ಪುನಃ ಹೋಗಿ ಮತ್ತೆ ಪುನಃ ಬರ್ತಕ್ಕಂಥವುಗಳು ಅಂತನ್ನುವ ರೀತಿಯಲ್ಲಿ ಹೇಳ್ತೀಯ ನೀನು. ಹಾಗೆ ನಿನಗೂ ಮತ್ತು ಬೌದ್ಧರಿಗೂ ಸಮಾನತೆ ಯಾಕೆ ಹೇಳಬಾರ್ದು? ಅವರು ಕೂಡ ನಾಸ್ತಿಕವಾದಿಗಳು, ನೀನು ಕೂಡ ನಾಸ್ತಿಕವಾದಿ. ಆದರೆ ಬೌದ್ಧರ ಕೆಲವು ವಿಚಾರಗಳನ್ನು ನೀನು ವಿಮರ್ಶೆ ಮಾಡ್ತೀಯ, ನಿನಗೇನು ಅಧಿಕಾರ ಇದೆ ಅಂತ ಹಿಂದಿನ ಪ್ರವಚನದಲ್ಲಿ ನಾವು ಅವನಿಗೆ ಈ ಮಾತನ್ನು ಒಪ್ಪಿಸಿದ್ದೆವು. ಆಗ ಅವನು ನಮಗೆ ಪ್ರತಿ ಪ್ರಶ್ನೆ ಮಾಡ್ತಾನೆ, ಸಿದ್ಧಾಂತಿಗಳೇ, ನಾವು ಜಗತ್ತಿನಲ್ಲಿ 7 ಪದಾರ್ಥಗಳನ್ನು ಒಪ್ಪಿದ್ದೇವೆ, 7 ಮ್ಯಾಟರ್ಗಳನ್ನು ಒಪ್ಪಿದ್ದೇವೆ. ದ್ರವ್ಯ, ಕಾಣ್ತಕ್ಕಂಥ ದ್ರವ್ಯಗಳು, ಅದರ ಗುಣ, ಅದರ ಕ್ರಿಯೆ ಕರ್ಮ, ಅದರಲ್ಲಿರ್ತಕ್ಕಂಥ ಜಾತಿ ಇತ್ಯಾದಿ ಸಮಾನತೆ, ವಿಶೇಷ, ಸಮವಾಯ ಸಂಬಂಧ ಮತ್ತು ಅಭಾವ. 7 ಪದಾರ್ಥಗಳನ್ನು ಒಪ್ಪಿದ್ದೇವೆ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಇದನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಇರಲಿ, ದ್ರವ್ಯ ಮತ್ತು ಅದರ ಗುಣ ನಿಮಗೆ ಅರ್ಥವಾಗ್ತದೆ, ಅದರ ಕ್ರಿಯೆ ಪ್ರತ್ಯಯಗಳು ಕರ್ಮ ಅರ್ಥ ಆಗ್ತದೆ ನಿಮಗೆ. ಅವುಗಳಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ಗುಣ ಜಾತಿ,
ಮನುಷ್ಯರು ಬೇರೆ ಬೇರೆ ಆದರೂ ಮನುಷ್ಯತ್ವ ಅಂತಿಕೊಂಡಂತ ಅನ್ನೋದು ಎಲ್ಲರೆಲ್ಲೂ ಸಮಾನವಾಗಿದೆ ಅಂತಿಕೊಂಡಂತೇಳಿ ಹೇಳ್ತಕ್ಕಂಥ ಕ್ರಮ ಇದೆ. ಆನಂತರ ವಿಶೇಷ ಅಂತಿಕೊಂಡಂತಿದೆ. ಅಭೇದದಲ್ಲಿ ಭೇದ ವ್ಯವಹಾರದ ಸಂದರ್ಭತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಅಭಿಪ್ರಾಯ ಬೇರೆ ಇದೆ, ಇರಲಿ. ಸಮವಾಯ ಅಂದರೆ ನಿತ್ಯ ಸಂಬಂಧ, ಅಭಾವ ಅಂತಿಕೊಂಡಂತೆ ಸರ್ವತಾ ಇಲ್ಲದಿರುವಿಕೆ. ಈ ರೀತಿಯಾಗಿ 7 ತರಹದ ದ್ರವ್ಯಗಳನ್ನು ಅವರು ಒಪ್ತಾರೆ. ದ್ರವ್ಯಗಳಿರ್ತಕ್ಕಂಥ 7 ತರಹದ ವಿಶಿಷ್ಟತೆಯನ್ನು ಒಪ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಾವು 7 ದ್ರವ್ಯಗಳನ್ನು ಒಪ್ಪಿದ್ದೇವೆ, 7 ಪದಾರ್ಥಗಳನ್ನು ಒಪ್ಪಿದ್ದೇವೆ. ಅದರಲ್ಲಿ ನಾವು ಕೇವಲ ದ್ರವ್ಯದಲ್ಲಿ ಪಾರ್ಥಿವ ದ್ರವ್ಯ ಅಂತಿಕೊಂಡಂತೇನಿದೆ, ಈ ದ್ರವ್ಯವನ್ನು ಮಾತ್ರ ಕ್ಷಣಿಕ ಅಂತ ಹೇಳ್ತೇವೆ. ಉಳಿದ 6 ಪದಾರ್ಥಗಳನ್ನು ನಿತ್ಯ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಸಾಮಾನ್ಯ, ಸಮವಾಯ ಇವೆಲ್ಲ ನಿತ್ಯ ಸಂಬಂಧಗಳು. ಬೌದ್ಧರು ಎಲ್ಲವೂ ಕ್ಷಣಿಕ ಅಂತ ಹೇಳ್ತಾರೆ. ನಮಗೂ ಅವ್ರಿಗೂ ನೀವು ಸಮಾನ ಅಂತ ಯಾಕೆ ಹೇಳ್ತೀರಿ? ನಾವು 1 ಕ್ಷಣಿಕ ಅಂತ ಹೇಳ್ತೇವೆ, 6 ನಿತ್ಯ ಅಂತ ಹೇಳ್ತೇವೆ. ಆದರೆ ನೀವು ಅವ್ರಿಗೂ ನಮ್ಮ ಸಮಾನತೆ ಅಂತ ಹೇಳ್ತೀರಿ. ಹೇಗೆ ನಾವು ಸಮಾನತೆ ಆಗ್ತದೆ? 6 ನಿತ್ಯ ಪದಾರ್ಥಗಳನ್ನು ಒಪ್ಪಿದ್ದೇವೆ, ಅವುಗಳನ್ನು ಕ್ಷಣಿಕ ಅಂತ ಹೇಳೋದಿಲ್ಲ ನಾವು. ಅದಕ್ಕೆ ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ, ನಿಮ್ಮ ವಿವರಣೆ ಸರಿಯಲ್ಲ. ನೀವು ಸಾಮಾನ್ಯ, ವಿಶೇಷ, ಗುಣ ಇತ್ಯಾದಿಗಳನ್ನು ನಿತ್ಯ ಅಂತ ವಿವರಣೆ ಮಾಡುವಾಗ ಹೇಳ್ತೇವೆ, ಇಲ್ಲ ಅಂತಿಲ್ಲ. ಆದರೆ ಇವೆಲ್ಲವೂ ಕೂಡ ದ್ರವ್ಯಗಳೇ ಅಲ್ಲೇನು? ದ್ರವ್ಯದ ಗುಣ, ಆನಂತರ ದ್ರವ್ಯದ ಸಮವಾಯ ಸಂಬಂಧ, ದ್ರವ್ಯದಲ್ಲಿರ್ತಕ್ಕಂಥ ಸಾಮಾನ್ಯ ಜಾತಿತ್ವ, ಇವೆಲ್ಲ ದ್ರವ್ಯಕ್ಕೆ ಸಂಬಂಧಿಸಿರ್ತಕ್ಕಂಥವುಗಳು. ಇವು ದ್ರವ್ಯಗಳಿಂದ ಬೇರೆ ಆಗಿಲ್ಲ, ದ್ರವ್ಯದ ವಿಭಾಗಗಳಷ್ಟೇ. ಆದರೆ ಇವು ನೀವು ಬೇರೆ ಹೆಸರು ಕೊಡಲಿಕ್ಕೆ ಕಾರಣ ಏನು ಅಂತಂದರೆ, ಘಟಪಟ ದ್ರವ್ಯದಂತೆ ಇವು ಬೇರೆ ಬೇರೆಯಾಗಿ ಪೃಥಕ್ಕಾಗಿ ಕಾಣೋದಿಲ್ಲ. ಆದ್ದರಿಂದಾಗಿ ಇವುಗಳನ್ನು ದ್ರವ್ಯದಿಂದ ಬೇರೆ ಅಂತಿಕೊಂಡಂತೀವಿ. ಆದರೆ ಇವು ಗುಣ ಸಾಮಾನ್ಯ ವಿಶೇಷ ಸಮವಾಯಾದಿಗಳು ದ್ರವ್ಯವನ್ನೇ ಆಶ್ರಯಿಸಿದ್ದರಿಂದಾಗಿ, ದ್ರವ್ಯಕ್ಕೆ ಸಂಬಂಧಿಸಿದ್ದರಿಂದಾಗಿ ಯಾವ ದ್ರವ್ಯವು ನಿಮ್ಮ ಪ್ರಕಾರ ಕ್ಷಣಿಕವಾಗಿದೆಯೋ ಅದನ್ನು ಆಶ್ರಯಿಸಿಕೊಂಡಿರ್ತಕ್ಕಂತಹ ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಇವುಗಳು ಕೂಡ ಕ್ಷಣಿಕವೇ. ದ್ರವ್ಯದ ವಿಭಾಗ ಅಂತ ಅನಿಸ್ಕೊಂಡದ್ದ ಈ ಸಾಮಾನ್ಯ, ವಿಶೇಷ, ಸಮವಾಯಾದಿಗಳು ಕ್ಷಣಿಕವಾದ ದ್ರವ್ಯವನ್ನು ಆಶ್ರಯಿಸಿದ್ದರಿಂದಾಗಿ ಅವು ಕೂಡ ಕ್ಷಣಕ್ಕೆ ಹೊರತು ಅವುಗಳಲ್ಲಿ ಸ್ಥಾಯಿತ್ವ ಅಥವಾ ನಿತ್ಯತ್ವವನ್ನು ನೀವು ಸಿದ್ಧ ಮಾಡಲಿಕ್ಕಾಗೋದು. ದ್ರವ್ಯ ನಿತ್ಯ ಅಂತಂದರೆ ಇದನ್ನು ಎಲ್ಲವೂ ನಿತ್ಯ ಅಂತಿಕೊಂಡು ಅಂತೇಳಿ ಸ್ಥಾಪನೆ ಮಾಡಲಿಕ್ಕಾಗ್ತದೆ. ಈ ಪದಾರ್ಥಗಳು ದ್ರವ್ಯವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ವಿಶಿಷ್ಟ ವಿಚಾರಸರಣಿಗಳು ಅಥವಾ ವಿಶಿಷ್ಟ ಅವಸ್ಥೆಗಳು. ಆದ್ದರಿಂದಾಗಿ ನೀವು ದ್ರವ್ಯದಲ್ಲೇ ಅಂತರ್ಗತವಾದ ಸಾಮಾನ್ಯ, ಗುಣ, ಸಾಮಾನ್ಯ, ವಿಶೇಷ ಇತ್ಯಾದಿಗಳು ಅಂತೇನಿವೆ ಇವುಗಳನ್ನು ನಿತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಪುನಃ ನೀವು ವಿಚಾರ ಮಾಡಿ ಅಂತ ತಿಳ್ಕೊಂಡಂತೇಳಿ ಟೀಕಾಕೃತ್ಪಾದರು ಅವರಿಗೆ ಹೇಳ್ತಾರೆ. ಇಷ್ಟೆಲ್ಲ ವಿಚಾರವನ್ನು ಟೀಕಾಕೃತ್ಪಾದರು ಒಂದೇ ವಾಕ್ಯದಲ್ಲಿ ವಿವರಿಸ್ತಾರೆ. ತಥಾ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಗುಣಾಶ್ಚ ದ್ರವ್ಯಾತಿರಿಕ್ತಾ ನ ಸಂತೇವ. ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಗುಣಗಳು ಇವು ದ್ರವ್ಯಾಂತರ್ಗತವೇ. ಆದ್ದರಿಂದಾಗಿ
ದ್ರವ್ಯವನ್ನೇ ಆಶ್ರಯಿಸಿಕೊಂಡಿರುವುದರಿಂದಾಗಿ ದ್ರವ್ಯಗಳಿಂದ ಬೇರೆಯಲ್ಲ. ದ್ರವ್ಯ ಕ್ಷಣಿಕ ಅಂತಂದ ಕ್ಷಣಕ್ಕೇನೆ ಇವು ಕೂಡ ಕ್ಷಣಿಕವಾದವು. ಆದ್ದರಿಂದಾಗಿ ಪರ್ಯಾಯದಿಂದ ಅಥವಾ ಇಂಡೈರೆಕ್ಟಾಗಿ ನೀವು ಕೂಡ ಬೌದ್ಧರಂತೆ ಕ್ಷಣಿಕ ವಾದಿಗಳೇ ಆಗಿದ್ದೀರಿ. ಆದ್ದರಿಂದಾಗಿ ನಿಮಗೂ ಮತ್ತು ಬೌದ್ಧರಿಗೂ ಅಂತರವಿಲ್ಲ. ಟೀಕಾಕೃತ್ ಅದೆಷ್ಟು ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತಾರೆ, ನೆನಪಿಟ್ಟುಕೊಳ್ಳಿ. ತಥಾ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಗುಣಾಶ್ಚ ದ್ರವ್ಯಾತಿರಿಕ್ತ ನ ಸಂತೇವ. ದ್ರವ್ಯದ ಅತಿರಿಕ್ತಲ್ಲೇ ಅಲ್ಲವು. ಆಗ ವೈಶೇಷಿಕರು ಹೇಳ್ತಾರೆ, ಇಲ್ಲ ಸ್ವಲ್ಪ ನಿಲ್ಲಿ. ಜಲೀಯ ಪರಮಾಣುಗಳು, ಆನಂತರ ವಾಯವ್ಯ ಪರಮಾಣುಗಳು, ಇವುಗಳನ್ನು ನಾವು ನಿತ್ಯ ಅಂತ ಒಪ್ಪಿದ್ದೇವೆ. ನಾವು ಸರ್ವಕ್ಷಣಿಕವಾದಿಗಳಲ್ಲ. ಆದ್ದರಿಂದ ಸರ್ವಕ್ಷಣಿಕವಾದಿಗಳಾದ ಬೌದ್ಧರಿಂದ ನಾವು ಭಿನ್ನರಾಗಿದ್ದೇವೆ. ಆದ್ದರಿಂದಾಗಿ ನಮ್ಮನ್ನು ಬೌದ್ಧರಿಗೆ ಸಮಾನ ತಂದಕ್ಕೆ ಹೋಗಬೇಡಿ ಅಂತ ವೈಶೇಷಿಕರು ಪ್ರತಿವಾದವನ್ನು ಮಾಡಿದಾಗ ಆಚಾರ್ಯ ಹೇಳ್ತಾರೆ, ನೀವೇನು ಹೇಳಿದ್ರಿ? ಪ್ರತ್ಯಭಿಜ್ಞೆಯಿಂದ ಸೇವ ದೇವದತ್ತ ಅಂತನ್ನೋ ಪ್ರತ್ಯಭಿಜ್ಞೆಯಿಂದ, ಸ್ವಯಂ ಗಕಾರ ಅಂತಿಕೊಂಡಂತನ್ನೋ ಪ್ರತ್ಯಭಿಜ್ಞೆಯಿಂದ ನಾವು ಅವುಗಳ ನಿತ್ಯತ್ವವನ್ನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂತಂತೇವೆ. ಈಗ ನೀವು ಪರಮಾಣು ನಿತ್ಯ ಆದ್ದರಿಂದಾಗಿ ನಾವು ಕೂಡ ಕ್ಷಣಿಕವಾದಿಗಳೆಲ್ಲ ಅಂತಿಕೊಂಡಂತೀರಿ. ಅದರ ಒಂದು ನೆನಪಿಟ್ಟುಕೊಳ್ಳಿ, ಪರಮಾಣುಗಳು ಅತೀಂದ್ರಿಯ, ಇಂದ್ರಿಯ ಗಮ್ಯ ಅಲ್ಲ. ಇವತ್ತೇನು ಐಟಮ್ ಅಂತಂತೀವಿ ಅದಕ್ಕಿಂತಲೂ ಸೂಕ್ಷ್ಮವಾದ ಭಾಗ ಇದೆ, ಅದು ಅತೀಂದ್ರಿಯ. ಅತೀಂದ್ರಿಯವಾದದ್ದು ಪ್ರತ್ಯಭಿಜ್ಞೆಗೆ ಗೋಚರವಾಗುವುದಿಲ್ಲ. ಯಾವುದು ಪ್ರತ್ಯಭಿಜ್ಞೆಗೆ ಗೋಚರವಾಗುವುದಿಲ್ಲ ಅದರ ಸ್ಥಾಯಿತ್ವವನ್ನು ಹೇಳಲಿಕ್ಕಾಗೋದಿಲ್ಲ. ಅದೇ ಇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪರಮಾಣು ಅತೀಂದ್ರಿಯವಾದ್ದರಿಂದಾಗಿ ಸ್ವಯಂ ತಾಹ ಏವ ಪರಮಾಣವಃ. ಆ ಪರಮಾಣುಗಳು ಈ ಪರಮಾಣುಗಳು, ಆ ಜಲೀಯ ಪರಮಾಣುಗಳು ಈ ಜಲೀಯ ಪರಮಾಣುಗಳು ಅಂತ ತಿಳ್ಕೊಂಡಂತೇಳಿ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಇವು ಅತೀಂದ್ರಿಯ. ಇಂದ್ರಿಯ ಗಮ್ಯವಾಗಿರ್ತಕ್ಕಂಥವುಗಳನ್ನು ಮಾತ್ರ ನಾವು ಸ್ವಯಂ ದೇವದತ್ತ ಸ್ವಯಂ ಗಕಾರ ಅಂತನ್ನುವುದನ್ನು ಹೇಳಲಿಕ್ಕಾಗ್ತದೆ ಹೊರತು ಪರಮಾಣುಗಳ ನಿತ್ಯತ್ವವನ್ನು ಒಪ್ಪಿ ಅದನ್ನು ಮತ್ತೆ ಪುನಃ ಅವು ವಿನಾಶವನ್ನು ಹೊಂತವೆ ಅಂತಿಕೊಂಡಂತ ಹೇಳ್ತಕ್ಕಂಥ ನಿಮ್ಮ ಕ್ರಮ ಅಂತಿಕೊಂಡಂತೇನಿದೆ, ಆ ಕ್ರಮದಿಂದ ನೀವು ಜಲೀಯ ವಾಯವ್ಯ ಪರಮಾಣುಗಳನ್ನು ನಿತ್ಯ ಅಂತ ತಿಳ್ಕೊಂಡಂತೇಳಿ ಪ್ರತ್ಯಭಿಜ್ಞೆಯಿಂದ ಸಾಧಿಸಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ಪರಮಾಣು ನಿತ್ಯ, ಆದ್ದರಿಂದ ಬೌದ್ಧರಿಂದ ನಾವು ಭಿನ್ನರು ಅಂತ ತಿಳ್ಕೊಂಡಂತೇಳಿ ಹೇಳ್ತಕ್ಕಂಥ ನಿಮ್ಮ ವಾದ ಅಂತ ತಿಳ್ಕೊಂಡಂತೇನಿದೆ, ಅದು ಕೂಡ ಸರಿಯಲ್ಲ. ಈ ವಿಚಾರವನ್ನು ಟೀಕಾಕೃತ್ತಾದರು ತಮ್ಮ ಈ ವಾಕ್ಯದಲ್ಲಿ ಹೇಳ್ತಾರೆ, ಕೇವಲಂ ಪರಮಾಣುಷು ವಿವಾದ ಅವಶಿಷ್ಯತೆ. ದ್ರವ್ಯ ಗುಣ ಕರ್ಮ ಸಾಮಾನ್ಯಾದಿಗಳಲ್ಲಿ ಗುಣ ಸಾಮಾನ್ಯಾದಿಗಳೆಲ್ಲವೂ ಕೂಡ ದ್ರವ್ಯಾಂತರ್ಗತವೇ. ಆದ್ದರಿಂದ ಅವುಗಳನ್ನು ನಿತ್ಯ ಅಂತ ಹೇಳೋದಂತ ಆಗೋದಿಲ್ಲ, ಅವುಗಳನ್ನು ನಿತ್ಯವಂತೆ ಕ್ಷಣಿಕ ಅಂತ ಹೇಳಿದಂತಾಯಿತು. ಇನ್ನು ಪರಮಾಣುಗಳ ವಿಷಯದಲ್ಲಿ ಚರ್ಚೆ ಉಳಿತದೆ. ತೇಷಾಂಚ ಅತೀಂದ್ರಿಯತ್ವೇನ, ಅವುಗಳು ಅತೀಂದ್ರಿಯವಾದುದರಿಂದ, ಅಸ್ಮತ್ ಪ್ರತ್ಯಭಿಜ್ಞಾ ಗೋಚರತ್ವೇನ, ನಮ್ಮ ಪ್ರತ್ಯಭಿಜ್ಞೆಗೆ ಅವು ಗೋಚರವಾಗುವುದಿಲ್ಲ. ಆದ್ದರಿಂದಾಗಿ ತಾಯೇವ ಪರಮಾಣವಃ ಅಂತ ಹೇಳಿ ಪರಮಾಣುಗಳ ಸ್ಥಾಯಿತ್ವವನ್ನು ನಾವು ಪ್ರತ್ಯಭಿಜ್ಞೆಯಿಂದ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಪರಮಾಣು ನಿತ್ಯತ್ವವನ್ನು ಸಾಧನೆ ಮಾಡೋದಕ್ಕೋಸ್ಕರ ನಿಮ್ಮ ಹತ್ರ ಬೇರೆ ಯುಕ್ತಿ ಇಲ್ಲ, ಉಪಾಯ ಇಲ್ಲ. ಸಾಧನೋಪಾಯಾಭಾವ, ಸ್ಥಾಯಿತ್ವ ಸಾಧನೋಪಾಯಾಭಾವ. ಆದ್ದರಿಂದಾಗಿ ನೀವು ಜಲೀಯ ವಾಯುವ್ಯ ಪರಮಾಣುಗಳನ್ನು ನಿತ್ಯ ಅಂತ ಹೇಳಲಿಕ್ಕಾಗುವುದಿಲ್ಲ.
ಆಗ ಅವನು ಹೇಳ್ತಾನೆ, ಇಲ್ಲ ಸ್ವಲ್ಪ ಬಿಟ್ಬಿಡೋಣ, ಪ್ರಮಾಣ ಬಿಟ್ಬಿಡೋಣ. ಯಾವ ವಸ್ತು ಡೆನ್ಸಿಟಿ ಭಾಳ ಜಾಸ್ತಿ ಇದೆ, ನಿಬಿಡ ಅವಯವ ಅಂತ ಕರೀತಾರೆ. ಅತಿ ಸೂಕ್ಷ್ಮವಾದ ಅವಯವಗಳು, ಅದನ್ನು ಯಾವ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥದ್ದು ಸ್ಫಟಿಕ ಇದೆ. ಸ್ಫಟಿಕದ ಅವಯವಗಳನ್ನು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಬಿಡಾವಯವದಿಂದ ಯುಕ್ತವಾಗಿರ್ತಕ್ಕಂಥವುಗಳು. ಅವುಗಳ ಪರಮಾಣುಗಳನ್ನು ಅವು ಅತೀಂದ್ರಿಯ ಅಲ್ಲ, ಅವುಗಳು ಪ್ರತ್ಯಭಿಜ್ಞೆಗೆ ಗೋಚರವಾಗುವುದರಿಂದ ನಾವು ಪರಮಾಣುಗಳ ಸ್ಥಾಯಿತ್ವವನ್ನು ಸಿದ್ಧ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಯಾಕೆ ನಿಬಿಡಾವಯವ ಸಹಿತವಾಗಿರ್ತಕ್ಕಂಥವುಗಳನ್ನು ಅವು ಇಂದ್ರಿಯಗಮ್ಯವಾದ್ದರಿಂದಾಗಿ ಅಲ್ಲಿ ಪ್ರತ್ಯಭಿಜ್ಞೆಯ ಸಹ ಇಟ್ಟುಕೊಂಡು ತಾಯೇವ ಪರಮಾಣುಮಃ ಅಂತಿಕೊಂಡು ಅಂತೇಳಿ ಹೇಳಿ ನಾವು ಸಾಧ್ಯತೆ ಇದೆ. ಆದ್ದರಿಂದ ನಿತ್ಯತ್ವವನ್ನು ನಾವು ಸಾಧಿಸ್ತೇವೆ ಅಂತ ವೈಶೇಷಿಕರು ಹೇಳಿಕ್ಕೆ ಹೊರಟ್ರೆ ಅದು ಯಾವುದು ನಿಬಿಡವಾಗಿದೆ, ವಿಭಾಗ ಆಗೋದಿಲ್ಲ ಮತ್ತು ಇಂದ್ರಿಯಗಮ್ಯ ಆಗಿದೆ. ಅವುಗಳ ಅಣುಗಳನ್ನು ತಾಯೇವ ಪರಮಾಣು ಅಂತಿಕೊಂಡು ಅಂತೇಳಿ ಸಪತ್ವದಿಂದ ನಾವು ಸ್ಥಾಯಿತ್ವವನ್ನು ಹೇಳಿಕ್ಕೆ ಪ್ರಯತ್ನ ಮಾಡ್ತೇವೆ, ಹೇಳ್ತೇವೆ, ಸಾಧಿಸ್ತೇವೆ ಅಂತಂದಾಗ ಆಗ ಟೀಕಾಕೃತ್ಪಾದರು ಹೇಳ್ತಾರೆ, ನಿಮ್ಮ ಈ ಪ್ರಯತ್ನವೂ ಕೂಡ ಸರಿಯಾದ ಸಫಲ ಆಗೋದಿಲ್ಲ. ಯಾಕೆ ಅಂತಿಕೊಂಡಂತಂದರೆ, ನಿಮ್ಮಲ್ಲಿ ಪಾಕದಿಂದ ಮಳೆ, ತೀವ್ರವಾದ ಗಾಳಿ, ತೀವ್ರವಾದ ಬಿಸಿಲಿನಿಂದ ದ್ರವ್ಯಾಣುಗಳು ನಷ್ಟವಾಗಿ ಮತ್ತೆ ಹುಟ್ಟುತ್ತವೆ ಅಂತ ಹೇಳೋದು ನಿಮ್ಮ ಸಿದ್ಧಾಂತ. ಅದೇ ರೀತಿಯಾಗಿ ಸಾವಯವವಾದ ಅವಯವ ಸಹಿತವಾದ ನಿಬಿಡ ಅವಯವ ಸಹಿತವಾದ ಆ ಸ್ಫಟಿಕಕ್ಕೂ ಕೂಡ ಪ್ರಬಲವಾದ ಗಾಳಿ, ಮಳೆ, ಬಿಸಿಲುಗಳಿಂದ ಆ ಪರಮಾಣುಗಳಲ್ಲಿ ಸಂಯೋಗ ವಿಯೋಗಗಳು ಸಾಧ್ಯವಿರುವುದರಿಂದಾಗಿ ಹೇಗೆ ದೇವದತ್ತನ ಶರೀರದ ಸಂಯೋಗ ವಿಯೋಗದಿಂದ ಕ್ಷಣಿಕ ಅಂತ ಹೇಳ್ತೀರೋ, ಅದೇ ರೀತಿಯಾಗಿ ನಿಬಿಡಾವಯವಾಗಿರ್ತಕ್ಕಂಥ ಸ್ಫಟಿಕದ ಪರಮಾಣುಗಳು ಕೂಡ ಸಂಯೋಗ ವಿಯೋಗಗಳಿಂದ ಅವು ಕೂಡ ಕ್ಷಣಿಕ ಆಗ್ತದೆ. ಆದ್ದರಿಂದಾಗಿ ಅವುಗಳನ್ನು ಮತ್ತೆ ಪುನಃ ಪ್ರತ್ಯಭಿಜ್ಞೆಗೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಡೆನ್ಸಿಟಿ ಇದ್ದರೂ ಅದರ ಅಣುಗಳನ್ನು ಬೇರೆ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದಾಗಿ ನೀವು ಪರಮಾಣುಗಳ ಸ್ಥಾಯಿತ್ವವನ್ನು ವೈಶೇಷಿಕರಾಗಿರ್ತಕ್ಕಂಥ ನೀವು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ನೀವು ಕೂಡ ಕ್ಷಣಿಕವಾದಿಗಳೇ ಆಗಿದ್ದೀರಿ. ನಿಮಗೂ ಬೌದ್ಧರಿಗೂ ಯಾವ ಅಂತರವಿಲ್ಲ. ಆದ್ದರಿಂದಾಗಿ ನಾವು ಬೌದ್ಧರನ್ನು ಖಂಡನೆ ಮಾಡಿದ್ದರಿಂದಾಗಿ ನೀವು ಕೂಡ ನಿಮ್ಮದು ಕೂಡ ತಪ್ಪಿದೆ ಅಂತ ಹೇಳಿ ಟೀಕಾಕೃತ್ಪಾದರು ಅವರಿಗೆ ಅವರು ಹೇಳಿದ ಪ್ರತಿಯೊಂದು ಅವ್ರು ಮಾಡಿರ್ತಕ್ಕಂಥ ವಿಚಾರಗಳಿಗೆ ಪ್ರತ್ಯುತ್ತರವನ್ನು ಕೊಟ್ಟು ಖಂಡನೆ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ವಿಕಲ್ಪಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ಟೀಕಾಕೃತ್ಪಾದರ ವಾಕ್ಯದಲ್ಲಿ ಈ ರೀತಿಯಾಗಿ ಬಂದಿದೆ. ನಿಬಿಡ ಅವಯವಂ ಸ್ಫಟಿಕಾದಿಕಂ ವಿವಾದ ಪದಂ ಇತಿ ಚೇತ್ ನ ತಸ್ಯಾಪಿ ಪ್ರಬಲವಾತಾದ ಅಭಿಘಾತೇನ ಅವಯವಾಗಮಸ್ಯ ಅವರ್ಜನೀಯತ್ವ ಅವಯವ ಆಗಮಾಪಗಾಮಸ್ಯ ಅವರ್ಜನೀಯತ್ವ. ಆದ್ದರಿಂದಾಗಿ ನೀವು ಪ್ರತ್ಯಭಿಜ್ಞೆಯನ್ನು ಇಟ್ಟು ದ್ರವ್ಯಕ್ಷಣಿಕವಾದಿಗಳಾದ ನೀವು ಪ್ರತ್ಯಭಿಜ್ಞೆಯನ್ನು ಇಟ್ಟುಕೊಂಡು ಅಣುಗಳನ್ನು, ವಾಯುವೀಯ ಇತ್ಯಾದಿಗಳ ಅಣುಗಳನ್ನಾಗಲಿ ನಿಬಿಡ ದ್ರವ್ಯಗಳ ಅಣುಗಳನ್ನಾಗಲಿ ಪ್ರತ್ಯಭಿಜ್ಞೆಯ ಮುಖಾಂತರ ಅದರ ಸ್ಥಾಯಿತ್ವವನ್ನು, ನಿತ್ಯತ್ವವನ್ನು ನೀವು ಸಾಧನೆ ಮಾಡಲಿಕ್ಕೆ ಅಸಮರ್ಥರಾಗುತ್ತೀರಿ, ವೈಶೇಷಿಕರಾಗಿರ್ತಕ್ಕಂಥ ನೀವು. ಆದ್ದರಿಂದಾಗಿ ನಿಮ್ಮ ವಿಚಾರ ಸರಣಿ ಸರಿಯಲ್ಲ ಅಂಥೇಳಿ ಟೀಕಾಕೃತ್ತಾದರೂ ವಿಮರ್ಶೆ ಮಾಡ್ತಾರೆ. ನನಗೆ ಗೊತ್ತಿದೆ, ಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಕಠಿಣ ಅಂತ ಅನ್ನಿಸ್ತದೆ. ಅದು ಕೂಡ ನಾನು ಬಹಳ ಸುಲಭ ಮಾಡಿ, ನನಗೆ ಸಾಧ್ಯವಾದಷ್ಟು ಸುಲಭ ಮಾಡಿ ಹೇಳಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆದ್ದರಿಂದಾಗಿ ವೈಶೇಷಿಕರು ದ್ರವ್ಯಕ್ಷಣಿಕತ್ವದಿಂದ ವರ್ಣಕ್ಷಣಿಕತ್ವವನ್ನು ಹೇಳಿ ವೇದಗಳು ಅನಿತ್ಯ ಅಂತಿಕೊಂಡು ಅಂತ ಹೇಳೋ ಪ್ರಯತ್ನ ಏನು ಮಾಡ್ತಾರೆ.
ಈ ಪ್ರಯತ್ನ ಇದು ಸರ್ವತಾ ಸರಿಯಲ್ಲ, ವರ್ಣಗಳು ನಿತ್ಯವೇ ಆಗಿವೆ ಅಂತ ನಿತ್ಯವಾದ ಅವಯವಗಳಿಂದ ಕೂಡಿದ ವರ್ಣಾವಯವಗಳಿಂದ ಕೂಡಿದ ವೇದವೂ ಕೂಡ ನಿತ್ಯವಾಗಿದೆ ಅಂತನ್ನುವ ಶ್ರೀಮದಾಚಾರ್ಯರ ಮಾತು ಶತಸಹ ಸತ್ಯ. ಇಂಥ ನಿತ್ಯ ವೇದಗಳನ್ನು ಪಡೆದ ನಾವು ಧನ್ಯರು. ಉಳಿದ ವಿಚಾರ ನಾಳೆ ದಿವಸ ನಾವು ತಿಳಿದುಕೊಳ್ಳೋಣ. ಹೀಗೆ ಮತ್ತೆ ನಾವು ಭೀಮಸೇನ ದೇವರ ಹತ್ರ ಬರೋಣ. ಎರಡೆರಡು ವಿಷಯ ಯಾಕೆ ತೆಗೆದುಕೊಂಡಿದ್ದೇವೆ ಅಂತಂದರೆ ಒಂದೇ ವಿಚಾರ ಬಹಳ ಕಠಿಣ ಆಗ್ತದೆ ಅಂತೇಳಿ ಎರಡನೇ ವಿಷಯವನ್ನು ನಾನು ಇಟ್ಕೊಂಡಿದ್ದೇನೆ. ಯಾಕೆಂದರೆ ಭೀಮನ ವಿಚಾರ ಬಗ್ಗೆ ಬಹಳ ಹಿಂದಿನಿಂದ ಆ ವಿಚಾರ ಉಳಿದುಕೊಂಡಿತ್ತು. ಅದಕ್ಕೋಸ್ಕರ ಭೀಮ ಮತ್ತು ಭಕ್ತಿ, ಭಕ್ತಿಯ ಸಾಕ್ಷಾತ್ ರೂಪ, ಭಕ್ತಿಯ ಬಗ್ಗೆ ವಿಚಾರ ಮಾಡಬೇಕಾಗಿದ್ದರೆ ಭೀಮನ ಸಂಪೂರ್ಣ ಚರಿತ್ರೆಯನ್ನು ನಾವು ವಿಮರ್ಶೆ ಮಾಡಿಕೊಳ್ಳಬೇಕು ಅಂತ ಹೇಳಿ ನಾನು 3 ದಿನಗಳಿಂದ ಹೇಳ್ತಾ ಇದ್ದೆ. ಭಕ್ತಿಯಲ್ಲಿ ಪರಮಾತ್ಮನ ಸರ್ವೋತ್ತಮತ್ವದ ನಿಶ್ಚಿತವಾಗಿರ್ತಕ್ಕಂಥ ತಿಳುವಳಿಕೆ, ಆನಂತರ ಅದರ ಜೊತೆಯಲ್ಲಿ ಪರಮಾತ್ಮ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತಿಕೊಂಡಂತಕ್ಕಂಥ ವಿಚಾರ, ಭೀಮಸೇನ ದೇವರು ಯಾವ ಪರಮಾತ್ಮನನ್ನು ಸ್ವಾಮಿ ಅಂತ ತಿಳ್ಕೊಂಡಂತೆ ಪ್ರೀತಿಸ್ತೇನೆ, ಅವನ ವಿರುದ್ಧ ಎಂದಿಗೂ ಹೋಗಲಿಲ್ಲ, ಅವನ ಹತ್ರ ಅಸ್ತ್ರಗಳನ್ನು ಕೂಡ ಕಲಿಯಲಿಲ್ಲ. ಪರಮಾತ್ಮ ಆಜ್ಞೆ ಮಾಡಿದರೂ ಕೂಡ ಅವನ ವಿರುದ್ಧ ನಿಂತಂತೆ ಮಾಡಿ ಬದಿಗೆ ಸರಿದಿದ್ದ. ಮೊನ್ನೆ ಹೇಳಿದ ಪ್ರಕಾರ ಉಳಿದವರೆಲ್ಲರೂ ಕೂಡ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ, ಪರಮಾತ್ಮನ ಮಾತಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಅರ್ಜುನನಿಂದ ಹಿಡಿದುಕೊಂಡು ಅರ್ಜುನ, ವಿದುರ ಮೊದಲಾಗಿರ್ತಕ್ಕಂಥವು ಕೂಡ ಸಂಶಯ ವ್ಯಕ್ತಪಡಿಸಿದ್ದಾರೆ. ಅದರ ವಿವರಣೆ ನಾನು ಹೋದ ಸಲ ಹೇಳಿದ್ದೇನೆ. ಇನ್ನು ಭಕ್ತಿಯಲ್ಲಿ ಇನ್ನೊಂದು ಭಾಗ ಇದೆ. ಭಕ್ತಿಯಲ್ಲಿ ಶುದ್ಧ ಪ್ರೀತಿ ಇರಬೇಕು, ಸ್ವಾರ್ಥ ಇರಬಾರದು, ಯಾವುದಾದ್ರೂ ಒಂದು ರೀತಿಯಾಗಿರ್ತಕ್ಕಂತಹ ಪ್ರತ್ಯುಪಕಾರದ ಬಯಕೆ ಇರಬಾರದು, ಸಕಾಮತ್ವ ಇರಬಾರದು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಏನಪ್ಪ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕ್ರಿ, ಯಾಕ್ರಿ ನಾಳೆ ಮುಪ್ಪಿನ ಕಾಲಕ್ಕೆ ಅವ್ರು ನಮಗೆ ಆಧಾರ ಆಗ್ತಾರೆ, ಈ ರೀತಿಯಾಗಿ ನಾವು ಹೇಳಿದ ಕ್ಷಣಕ್ಕೆ ನಾವು ನಿಜವಾದ ಭಕ್ತರಲ್ಲ. ಯಾಕೆ ಆಧಾರ ಆಗೋರು ಮಕ್ಕಳ ಪರಮಾತ್ಮನ ರಕ್ಷಣೆ ಮಾಡ್ತಕ್ಕಂಥವನು ನಮ್ಮ ಬಾಡಿಗಾರ್ಡನು ಪರಮಾತ್ಮನು. ಬಾಡಿಗಾರ್ಡ್ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಅಂತ ಅನ್ನೋದು ನಿಮಗೆ ಗೊತ್ತಿದೆ. ಬಾಡಿಗಾರ್ಡ್ಗಳೇ ಇಂದಿರಾ ಗಾಂಧಿಯನ್ನು ಹತ್ಯೆ ಮಾಡಿದ್ದಾರೆ. ಸರಕ್ಷಿತ ರಕ್ಷಿತ ಏವ ಗರ್ಭೆ, ಪರಮಾತ್ಮನೇ ರಕ್ಷಕನು. ಇಷ್ಟು ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಸಂರಕ್ಷಣೆ ಮಾಡ್ತಾರೆ, ಅದಕ್ಕೋಸ್ಕರ ಬೆಳೆಸೋಣ, ಅವ್ರು ಬೇಡಿದ್ದು ಕೊಡೋಣ. ಅವ್ರು ಬಿಟ್ಟು ಹೋದರೆ ಹೇಗೆ? ಅವ್ರು ಮಾಡುವ ಪ್ರತಿಯೊಂದು ಅನ್ಯಾಯಕ್ಕೂ ಕೂಡ ನಾವು ತಲೆ ಬಾಗ್ತೇವೆ. ಇದು ಹೇಳೋದು ಸುಲಭ, ಆದರೆ ಆಚರಣೆಗೆ ತರೋದು ಕಠಿಣ. ಮಹಾಧರ್ಮ ಪರಿಪಾಲನೆ ಮಾಡತಕ್ಕಂತಹ ವ್ಯಕ್ತಿಗಳಿಗೂ ಹೊಸ ಜನ್ರೇಷನ್ನಿಂದ ಬಂದಿರತಕ್ಕಂತಹ ಸೊಸೆ ಅಳಿಯ ಇತ್ಯಾದಿಗಳಿಂದಾಗಿ ಅಥವಾ ಕೆಲವು ಸಲ ಮಕ್ಕಳಿಂದಾಗಿ ಧರ್ಮದ ಕಾಂಪ್ರಮೈಸ್ ಮಾಡಿಕೊಳ್ಬೇಕು ಅನ್ನೋ ಒಂದು ಅತ್ಯಂತ ವಿಕಟ ಪರಿಸ್ಥಿತಿ ಬರ್ತದೆ.
ಅಂತಹ ಸಂದರ್ಭದಲ್ಲಿ ನಮ್ಮ ಧರ್ಮವನ್ನು ಕಾಯ್ದುಕೊಳ್ಳೋದು ಭಾಳ ಕಠಿಣವಾಗ್ತದೆ. ಅವರ ವಿರುದ್ಧ ಹೋಗುವಂತಿಲ್ಲ, ಅವರಿಗೆ ನಾವು ಪೂರ್ತಿಯಾಗಿ ತಿಳಿದು ಹೇಳುವಂತಿಲ್ಲ. ಭಾಳ ಜನ ತಕರಾರಿದೆ. ಇದು ಏನ್ರಿ, ಬಂದ ಸೊಸೆ ಮುಟ್ಟಾದ್ರೆ ಕೂಡ್ಲಿಕ್ಕೆ ಒಪ್ಪೋದಿಲ್ಲ. ಮಕ್ಕಳು ಹೇಳ್ತಾರೆ, ಇದೊಂದು ಕಾರಣಕ್ಕೋಸ್ಕರ ನಮ್ಮ ಗಂಡ ಹೆಂಡತಿಯಲ್ಲಿ ಜಗಳ ಹಚ್ಚಬೇಡ್ಬಿಡಿ, ಬೇರೆ ಮನೆ ಮಾಡ್ಲಿಕ್ಕೆ ಹಚ್ಚಬೇಡಿ ಅಂತ ಕೊಡಂತ. ಮಗ ಅಂತಾನೆ, ಈಗಿನ ಕಾಲಕ್ಕೆ ನಿಮ್ಮ ಕಾಲ ಬೇರೆ ನಮ್ಮ ಕಾಲ ಬೇರೆ ಅಂತ ಕೊಡಂತೇಳಿ. ಇದು ಎಲ್ಲರ ಮನೆಯಲ್ಲಿ ಸಮಸ್ಯೆ. ಏನು ಮಾಡಬೇಕು? ಕೆಲವರಂತೂ ಮಕ್ಕಳನ್ನೇ ಅವಲಂಬಿಸಿರ್ತಾರೆ. ಅಂಥವ್ರು ಏನು ಮಾಡಬೇಕು? ಅವ್ರ ಜೊತೆಗೆ ಅಧರ್ಮಕ್ಕೆ ಸ್ವೀಕೃತಿಯನ್ನು ಕೊಡಬೇಕು. ಏನ್ರಿ, ಭೀಮನ ಬಗ್ಗೆ ಹೇಳಕ್ಕೆ ಹೋಗಿ ನಮ್ಮ ಸಮಸ್ಯೆ. ಹೌದು, ಇತಿಹಾಸಗಳು, ಧರ್ಮಶಾಸ್ತ್ರಗಳು. ಇದಕ್ಕೆ ಶಾಸ್ತ್ರ ಮೊದಲೇ ಉತ್ತರ ಕೊಟ್ಬಿಟ್ಟಿದೆ. ವಾದ ವಿವಾದ ಮಾಡಲಿಕ್ಕೆ ಹೇಳುವಷ್ಟು ಹೇಳಬೇಡಿ, ವಾದ ವಿವಾದ ಮಾಡಲಿಕ್ಕೆ ಹೋಗಬೇಡಿ. ಸೂರ್ಯಾಂತರ್ಗತ ನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಪರಮಾತ್ಮ ಅವರಿಗೆ ಧಾರ್ಮಿಕ ಬುದ್ಧಿಯನ್ನು ಕೊಡು. ಈ ಬಗ್ಗೆ 1000ಕ್ಕಿಂತಲೂ ಹೆಚ್ಚು ಅರ್ಥವನ್ನು ಹೇಳುವ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಧಿಯೋ ಯೋನ ಪ್ರಚೋದಯಾತ್. ಪರಮಾತ್ಮ ನಮ್ಮ ಮಗ ತಪ್ಪದೇ ಸಂಧ್ಯಾವಂದನೆ ಮಾಡುವಂತೆ ಅವನ ಬುದ್ಧಿಯನ್ನು ಪ್ರೇರಿಸಪ್ಪ. ನನ್ನ ಮಗ ದೇವ್ರ ಪೂಜೆ ಮಾಡುವಂತೆ ಅವನ ಬುದ್ಧಿಯನ್ನು ಪ್ರೇರಿಸು. ನನ್ನ ಮಗ ಅಭಕ್ಷ್ಯ ಭಕ್ಷಣ ಮಾಡದಂತೆ ಪರಮಾತ್ಮ ಪ್ರೇರಿಸು. ನಮ್ಮ ಸೊಸೆ ಮಡಿ ಮೇಲ್ಗೆ ಮಾಡುವಂತೆ ಅವಳ ಮನಸ್ಸನ್ನು ಪ್ರೇರಿಸು. ಈ ಪ್ರಾರ್ಥನೆ ದಿನಾಲು ಮಾಡ್ಲಿಕ್ಕೆ ಬರ್ತದೆ ಅಲ್ಲ? ಆಯ್ತು ರೀ, ನೀವು ಗಂಡಸರು ಗಾಯತ್ರಿ ಮಂತ್ರ ಹೇಳ್ತೀರಿ, ಧಿಯೋ ಯೋನ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ನಾವು ಹೆಣ್ಮಕ್ಳು ಏನು ಮಾಡ್ಬೇಕ್ರಿ? ನೀವು ಕೂಡ ಪರಮಾತ್ಮ ನಮ್ಮ ಮಕ್ಕಳ ಮನಸ್ಸನ್ನು ಸರಿಯಾದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ತರೆಯುವಂತೆ ಮಾಡಿ ಅಂತ ಕೇಳ್ಕೊಳ್ತೀರ. ಮಗನಿಗೆ ಪ್ರಮೋಷನ್ ಸಿಗಲಿ, ಮಗನಿಗೆ ಫಾರಿನ್ ನೌಕರಿ ಸಿಗಲಿ, ಮಕ್ಕಳಾಗಲಿ, ಅದನ್ನು ಕೇಳ್ಕೊಳ್ತೇವೆ. ಅವ್ರು ಧಾರ್ಮಿಕರಾಗಲಿ ಅಂತ ತಿಳ್ಕೊಂಡಂತ ಎಷ್ಟು ಜನ ನಾವು ಕೇಳ್ಕೊಳ್ತೇವೆ. ನಮ್ಮ ಹೃದಯವನ್ನು ಮುಟ್ಟಿ ನಾವು ಹೇಳೋಣ, ಅವರು ಧಾರ್ಮಿಕರಾಗಲಿ. ಧರ್ಮೋ ರಕ್ಷತೆ ರಕ್ಷಿತ, ಎಲ್ಲೂ ಅದರಲ್ಲಿ ಬಂದು ಹೋಗ್ತದೆ. ಅದನ್ನು ನಾವು ಪ್ರಾರ್ಥನೆ ಮಾಡಿ ಇರಲಿ. ವಿಷಯಾಂತರ ಸ್ವಲ್ಪ ಆಯಿತು. ಸಂದರ್ಭ ಬಂದಾಗ ಮನಸ್ಸಿಗೆ ತ್ರಾಸಾಗಿರುತ್ತೆ, ಹೇಳಬೇಕಾಗ್ತದೆ. ದೇವರ ಹತ್ರ ಯಾವ ಬೇಡಿಕೆ ಇರಬಾರ್ದು. ಆದರೆ ನಮ್ಮ ಮೋಕ್ಷಕ್ಕೆ ಬೇಕಾದ ಬೇಡಿಕೆ ಇರಬೇಕು. ಅದಕ್ಕೆ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಜ್ಞಾನ, ಪರಮಾತ್ಮ ಅಪರೋಕ್ಷ ಜ್ಞಾನ, ಶಾಸ್ತ್ರಜ್ಞಾನ ಅಪರೋಕ್ಷ ಜ್ಞಾನ ಕೊಡು ಅಂತ ಕೇಳಬೇಕು. ಪರಮಾತ್ಮ ನಿನ್ನಲ್ಲಿ ನಿರಂತರವಾದಂಥ ಅನನ್ಯ ಭಕ್ತಿ ಕೊಡು ಅಂತ ಕೇಳಬೇಕು. ಪರಮಾತ್ಮ, ನಾನು ಮಾಡಿದ ಅಲ್ಪ ಕ್ರಿಯೆಗಳನ್ನು ನನಗೆ ಸಮರ್ಪಣೆ ಮಾಡ್ತೇನೆ, ಸಂತೃಪ್ತನಾಗಪ್ಪ, ನನ್ನ ಬಗ್ಗೆ ಸಂತೃಪ್ತನಾಗು. ತೃಪ್ತಿಯ ರೂಪವಾದ ತೃಪ್ತಿ ಪಟ್ಟು ನೀನು ನಿತ್ಯ ತೃಪ್ತಿ ಪಟ್ಟರೆ ಹೇಗೆ? ಪ್ರತಿ ಅನುಗ್ರಹ ಮಾಡಬೇಕು, ಆ ರೀತಿ ನನ್ನ ಮೇಲೆ ಅನುಗ್ರಹ ಮಾಡು. ಜ್ಞಾನ, ಭಕ್ತಿ, ಅರೇ ತೃಪ್ತಿ, ಇವುಗಳನ್ನು ಬಿಟ್ಟು ದೇವರ ಹತ್ರ ಏನನ್ನೂ ಕೇಳಬಾರದು. ಅಷ್ಟೇ ಅಲ್ಲ, ಮಹಾಪುರ ಬಂದು ನನ್ನ ಉಳಿಸು ಅಂತ ಕೇಳಬಾರ್ದು. ಮತ್ತೊಂದು ದೇಹ ಬರ್ತದೆ. ಅದಕ್ಕೋಸ್ಕರ ಜ್ಞಾನ ಭಕ್ತಿ ಅರೇ ತೃಪ್ತಿ ಕೇಳ್ತಕ್ಕಂಥ ಸಾಮಾನ್ಯ ಕೇಳಬೇಕು. ಇದನ್ನ ಪ್ರಾಕ್ಟಿಕಲ್ ಆಗಿ ತನ್ನ ಜೀವನದಲ್ಲಿ ತಂದಿರತಕ್ಕಂಥ ವ್ಯಕ್ತಿ ಭೀಮಸೇನ ದೇವರು. ಪ್ರಾಕ್ಟಿಕಲ್ ಆಗಿ ತಮ್ಮ ಜೀವನದಲ್ಲಿ ತಂದು ತೋರಿಸೋದು. ಸಂದರ್ಭ
ಸಂದರ್ಭ. ದ್ರೋಣಾಚಾರ್ಯರ ಸಂಹಾರ, ದ್ರೋಣಾಚಾರ್ಯರು ಶಸ್ತ್ರನ್ಯಾಸ ಮಾಡಿದರು, ದೃಷ್ಟದ್ಯುಮ್ನ ಅವರನ್ನು ಕೊಂದಾಕಿದ. ಇದರಿಂದ ಸಿಟ್ಟಿಗೆ ಬಂದ ಅಶ್ವತ್ಥಾಮಾಚಾರ್ಯರು ಪಾಂಡವರ ಸೈನ್ಯದ ಮೇಲೆ ನಾರಾಯಣಾಸ್ತ್ರದ ಪ್ರಯೋಗವನ್ನು ಮಾಡ್ತಾರೆ. ಹಿಂದೂಗಳಾಗಿ ಇವತ್ತು ಬೇರೆ ಧರ್ಮದ ಸಂತುಷ್ಟೀಕರಣ ಮಾಡ್ತಕ್ಕಂಥ ಕಾಂಗ್ರೆಸ್ ಸಮಾಜವಾದಿಗಳ ಹಿಂದೆ ಹೋಗ್ತಕ್ಕಂಥ ನಮ್ಮ ಹಿಂದೂಗಳು ಅಂತೇನಿದ್ದಾರೆ, ಅವರು ಅಶ್ವತ್ಥಾಮಾಚಾರ್ಯ ಒಂದೇ. ಅಶ್ವತ್ಥಾಮಾಚಾರ್ಯರಲ್ಲಿ ಎಲ್ಲ ಸಾಮರ್ಥ್ಯ ಇದೆ, ಆದರೆ ಅವರು ಹಿಡಿದ ಪಕ್ಷ ದುರ್ಯೋಧನನ ಪಕ್ಷ. ದುರ್ಯೋಧನನ ಪಕ್ಷಕ್ಕೆ ಉಳಿವಿಗಾಗಿ ಪಾಂಡವರ ಸೈನ್ಯದ ವಿನಾಶಕ್ಕಾಗಿ ನಾರಾಯಣಾಸ್ತ್ರ ಬಿಡ್ತಾರೆ. ಯಾವ ನಾರಾಯಣಾಸ್ತ್ರಕ್ಕೆ ಪ್ರತಿ ಅಸ್ತ್ರ ಇಲ್ಲ. ಅದನ್ನು ನಿಲ್ಲಿಸ್ತಕ್ಕಂಥ ಬೇರೆ ಅಸ್ತ್ರವೇ ಇಲ್ಲ. ನಮ್ಮೂರೇ ಪಾಕಿಸ್ತಾನ ಕಡೆ ಹೋಗಿ ಹಿಂದೂಸ್ತಾನ ಮೇಲೆ ಅಟಮ್ ಬಾಂಬ್ ಹಾಕಿದಂತೆ. ಒಮ್ಮೊಮ್ಮೆ ಮನುಷ್ಯ ಈ ರೀತಿಯಾಗಿ ದುಷ್ಟರ ರಾಸದಲ್ಲಿ ಬಿದ್ದು ಎಷ್ಟು ತಮ್ಮ ಕಾಲ ಮೇಲೆ ತಾವು ಕೊಡಲೇ ಹಾಕ್ಬಿಡ್ತಾರೆ. ಬ್ರಾಹ್ಮಣರ ರಕ್ಷಕರು ಪಾಂಡವರು, ಅವ್ರ ಮೇಲೆ ನಾರಾಯಣಾಸ್ತ್ರ ಬಿಟ್ಟಿದ್ದಾರೆ. ಶ್ರೀಕೃಷ್ಣ ಹೇಳ್ದ, ನಮಸ್ಕಾರ ಮಾಡಿದ್ರೆ ಈ ಅಸ್ತ್ರ ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡಂತೆ. ಎಲ್ಲರೂ ರಥದಿಂದ ಕುದುರೆ ಇಳಿದು ನಮಸ್ಕಾರ ಮಾಡಿದರು. ನಾರಾಯಣಾಸ್ತ್ರ ಅವ್ರಿಗೆ ಏನು ಮಾಡಲಿಲ್ಲ, ಮೇಲೆ ಹೋಯ್ತು. ಭೀಮ ರಥದಲ್ಲಿ ಕುಳಿತುಕೊಂಡಿದ್ದ. ಭೀಮ ತಲೆ ಬಾಗಲಿಲ್ಲ. ಆ ನಾರಾಯಣಾಸ್ತ್ರ ಅವನ ಸುತ್ತಲೂ ಗರ 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 ತಿರುಗಕ್ಕೆ ಪ್ರಾರಂಭವಾಯಿತು. ಸುತ್ತಲೂ ಬೆಂಕಿ 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 ಬೆಂಕಿ. ಮಧ್ಯದಲ್ಲಿ ಭೀಮ. ಭೀಮ ಹೇಳಿದ, ಪರಮಾತ್ಮ ಶರೀರ ಕೊಟ್ಟದ್ದು ನೀನು, ಬೇಕಾದ್ರೆ ಉಳಿಸ್ಬೇಕಾದ್ರೆ ಬಿಡು. ಈ ಕ್ಷಣಿಕ ಶರೀರಕ್ಕೋಸ್ಕರ, ನಮಗೋಸ್ಕರ ಹೇಳಿದ ಮಾತದು. ಅವರ ಶರೀರ ಕ್ಷಣಿಕ ಅಲ್ಲ. ಅವರಿಗೆ 3 ವರ್ಷ ಆದಮೇಲೆ ಆ ದೇಹಕ್ಕೆ ವಿನಾಶ. ಮೂಲ ರೂಪದಿಂದ ಬಂದಿರತಕ್ಕಂಥವ್ರು ಅವರು. ಆದರೂ ಪರಮಾತ್ಮನಂತೆ ಲೋಕಮೋಹನಾರ್ಥವಾಗಿ ಕೆಲವು ವ್ಯವಹಾರ ಮಾಡಬೇಕು. ನಾನು ಭಕ್ತ, ಪರಮಾತ್ಮ ನಿಷ್ಕಾಮ ಭಕ್ತ. ನನ್ನ ಉಳಿಸು ಅಂತ ತಿಳ್ಕೊಂಡಂತೆ ನಾನು ಪರಮಾತ್ಮ ಹತ್ರ ಕೇಳೋದಿಲ್ಲ. ಇದು ಎಕ್ಸ್ಟ್ರೀಮ್ ನಿಷ್ಕಾಮತ್ವ. ನೆನಪಿಟ್ಕೊಳ್ಳಿ. ಎಲ್ಲ ಮನುಷ್ಯರು ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಬೇಕಾದ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ತಲೆಬಾಗೋದಿಲ್ಲ. ಕೊನೆಗೆ ಶ್ರೀಕೃಷ್ಣ ಬಂದು ತಲೆಬಾಗಬೇಕಾಗ್ತದೆ, ತಲೆ ಬಾಗಿಸ್ಬೇಕಾಗ್ತದೆ. ಬಾಗಿಲ್ಲ ನಡಿ ಕೆಳಗೆ ಇಳ್ಕೊಂಡು ಬಂದು ಭೀಮನ ಭಾಗಿಸ್ತಾನೆ. ಪರಮಾತ್ಮ ಭಾಗಿಸಿದ ಮೇಲೆ ಅವ್ರಿಗೇನು ಮಾಡಲಿಕ್ಕಾಗ್ತದೆ. ಇಂಥ ಒಂದು ನಿಷ್ಕಾಮ ಭಕ್ತಿ. ಪ್ರಾಣಗಳು ಕೂಡ ಉಳಿಸುವಂತ ದೇವರ ಹತ್ರ ಕೇಳೋದಿಲ್ಲ. ಇನ್ನು ಪ್ರಮೋಷನ್ ಕೊಡು, ಯಾವ ಪರಮಾತ್ಮ ಮೋಕ್ಷ ಕೊಡ್ತಾನೆ, ಯಾವ ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ಸ್ವಾಮಿಗಳು ನಾವು ಬೇಡಿದ್ದನ್ನು ಕೊಡಲಿಕ್ಕೆ ಸಮರ್ಥರಿದ್ದಾರೆ, ಸರ್ವವನ್ನು ಕೊಡಲಿಕ್ಕೆ ಸಮರ್ಥರಿದ್ದಾರೆ. ಅಂಥವ್ರ ಹತ್ರ ಪ್ರಮೋಷನ್ ಆಗಲಿ, ಪರೀಕ್ಷೆಯಲ್ಲಿ ಪಾಸ್ ಆಗಲಿ, ಸೀಟ್ ಸಿಗಲಿ. ನಮ್ಮ ಭಕ್ತಿ ಇಷ್ಟಕ್ಕೆ ಸೀಮಿತವಾಗಿದೆ. ಇಲ್ಲ, ಭಕ್ತಿಯ ನಿಷ್ಕಾಮ ಭಕ್ತಿಯ ಸಾಕ್ಷಾತ್ ಸ್ವರೂಪ ಭೀಮಸೇನ. ರಾಜಸೂಯಾಗದಲ್ಲಿ 3 ಪರ್ವತದಷ್ಟು ಸಂಪತ್ತಿಯನ್ನ ಅರ್ಜುನ ತಂದರೆ 4 ಪರ್ವತದಷ್ಟು ಸಂಪತ್ತಿ ಭೀಮ ತಂದಿದ್ದ. ಅಣ್ಣನಿಗೆ ಒಪ್ಪಿಸಿದ. ದಾನವನ್ನು ಮಾಡಿದ, ಒಳ್ಳೆಯ ಯಜ್ಞ ಮಾಡಿದ, ಕೀರ್ತಿ ಬಂದದ್ದು ಧರ್ಮರಾಜನಿಗೆ. ಭೀಮ ನಾನು ಮಾಡಿದ್ದೇನೆ, ನನಗೂ ಬರಲಿ ಅಂತಕೊಂಡು ಅನ್ನಲಿಲ್ಲ. ಯಾಕೆ ಧರ್ಮರಾಜನ ಸಲುವಾಗಿ ತರಲಿಲ್ಲ ಅದನ್ನು.
ಅವನು ತಂದದ್ದು ರಾಜಸೂಯ ಯಜ್ಞದಿಂದ ಪ್ರತಿಪಾದ್ಯನಾದ ಪರಮಾತ್ಮನ ಸೇವೆಗೋಸ್ಕರ ಕೃಷ್ಣ ಅರ್ಪಣ. 4 ರತ್ನದ ರಾಶಿ, ಪರ್ವತದಂಥ ರಾಶಿ, ಒಂದು ರತ್ನ ಬೇಯತ್ಲಿಲ್ರಿ ನಮ್ಮ ಭೀಮಸೇನ. ಯುದ್ಧದಲ್ಲಿ 11ರಲ್ಲಿ 6 ಕ್ಷೀಣಿ ಸೈನ್ಯವನ್ನು ಕೊಂದವನು ಭೀಮ. ನಾನೇ ರಾಜನಾಗ್ತೇನೆ ಅಂತ ಅನ್ಬೋದಿತ್ತಲ್ಲ. ಇಲ್ಲ, ಅವನು ಯುದ್ಧ ಆಡಿದ್ದು ಧರ್ಮರಾಜನಿಗೋಸ್ಕರವೂ ಅಲ್ಲ, ತನಗೋಸ್ಕರವೂ ಅಲ್ಲ. ಯುದ್ಧ ಇದೊಂದು ಯಜ್ಞ. ಯಜ್ಞದಲ್ಲಿ ಶತ್ರುಗಳ ವಿನಾಶ, ಇದು ಪರಮಾತ್ಮನ ಸೇವೆ, ಪರಮಾತ್ಮನಿಗೆ ಕೊಟ್ಟ ಬಲಿದಾನ. ಕೃಷ್ಣಾರ್ಪಣ ವಸ್ತು ಅಂತ ತಿಳ್ಕೊಂಡು ಅಂತೇಳಿ ಜರಾಸಂಧನ ವಧೆ ಇರಲಿ, ಬಕಾಸುರನ ವಧೆ ಇರಲಿ, ಕಿರಿಮೀರನ ವಧೆ ಇರಲಿ, ಹಿಡಿಂಬಾಸುರನ ವಧೆ ಇರಲಿ, ಎಲ್ಲ ಕಡೆಯಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅದನ್ನು ಮಾಡಿ ಸಮರ್ಪಿತವಾನ್, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಅಂತ ತಿಳ್ಕೊಂಡಂತೆ. ಕೃಷ್ಣಾರ್ಪಣ. ಮುಗಿದ ಮೇಲೆ, ಕಾರ್ಯ ಮುಗಿದ ಮೇಲೆ ಪರಮಾತ್ಮನ ಕೃಷ್ಣಾರ್ಪಣ ಅಂತನ್ನೋದು ಮರೆಯಬೇಡಿ, ಇಲ್ಲದೆ ಇದ್ದರೆ ಎಲ್ಲೋ ವ್ಯರ್ಥ. ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ದ್ವಾದಶ ಸ್ತೋತ್ರದಲ್ಲಿ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ. ಪರಮಾತ್ಮನಿಗೆ ಕೃಷ್ಣಾರ್ಪಣ ಅಂತೇಳಿ ಅರ್ಪಣೆ ಮಾಡಿದರೆ ಆ ಪುಣ್ಯವನ್ನು ಅಕ್ಷಯವಾಗಿ ಮಾಡಿ ಪರಮಾತ್ಮ ಕೊಡ್ತಾನೆ. ಏನ್ರಿ ಪುಣ್ಯ ದೇವರು ನಮ್ಮ ಕಷ್ಟಪಟ್ಟು ಪುಣ್ಯ ದೇವ್ರಿಗೆ ಕೊಡಬೇಕು. ಪರಮಾತ್ಮ ಎಲ್ಲವೂ ನಿನಗೆ ಸಮರ್ಪಿತ. ಇವತ್ತಿನ ಪ್ರವಚನದ ಪುಣ್ಯ ನಿನಗೆ ಸಮರ್ಪಿತ. ಇವತ್ತು ಪ್ರವಚನ ಶ್ರವಣ ಮಾಡಿದ ಪುಣ್ಯವೂ ಸಮರ್ಪಿತ. ನೀವು ಅರ್ಪಣೆ ಮಾಡಬೇಕು. ಆ ಕರ್ಮ ಅಕ್ಷಯವಾಗ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತ. ಇದರಿಂದ ಏನಾಗ್ತದೆ, ನಮ್ಮ ಎಲ್ಲ ಪಾಪಗಳು ಹೊರಟೋಗ್ತದೆ. ಪ್ರಕ್ಷಯಂ ಯಾಂತಿ ಭೂತಾನಿ ಅನ್ನಾಮತ. ಅವನು ನಾಮಸ್ಮರಣ ಮಾಡಿದರೆ ಎಲ್ಲ ದುಷ್ಟ ಶಕ್ತಿಗಳು ಹೊರಟೋಗ್ತದೆ. ನಾನು ಮೊನ್ನೆ ಹೇಳಿದ್ದೇನೆ, ಅಪಮೃತ್ಯು ಪರಿಹಾರಕ್ಕೆ ದೇವರನ್ನು ದಿನ ಕೇಳ್ಕೊಳ್ಳೋಣ. ನಾನು ಅದಕ್ಕೋಸ್ಕರ ನಮ್ಮಲ್ಲಿ ಹೇಳಿದ್ದಾರೆ. ಇವಾಗ ಡಾಕ್ಟರ್ ಹೇಳ್ತಾರೆ 50 ವರ್ಷ ಆದ ನಂತರ, 60 ವರ್ಷದ ನಂತರ ಪ್ರತಿ ದಿವಸ ಕೂಡ ಬೋನಸ್ ಅಂತ ಕೊಡಂತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ 50ನೇ ವರ್ಷದ ಶಾಂತಿ ಇದೆ, 55ನೇ ವರ್ಷದ ಶಾಂತಿ ಇದೆ, 60ನೇ ವರ್ಷದ ಶಾಂತಿ ಇದೆ, 65ನೇ ವರ್ಷದ ಶಾಂತಿ ಇದೆ, 70ನೇ ವರ್ಷದ ಶಾಂತಿ ಇದೆ, 75ನೇ ವರ್ಷದ ಶಾಂತಿ ಇದೆ, 80ನೇ ವರ್ಷದ ಶಾಂತಿ ಇದೆ. ಪ್ರತಿಯೊಂದು 5 ವರ್ಷಕ್ಕೆ ಶಾಂತಿ ಮಾಡಿಕೊಳ್ಳಿ ಅಪಮೃತ್ಯು ಪರಿಹಾರಕ್ಕೋಸ್ಕರ. ಕೆಲವರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲರಿ, ನಮ್ಮಲ್ಲಿ ಕ್ರಮ ಬಂದಿರಲಿ, ಇನ್ನಿಂದ ಹಣ ಇರಲಿಕ್ಕಿಲ್ಲ ಅಥವಾ ಏನೋ ಮಾಡಿದಾಗ ಏನೋ ಅನಾನುಕೂಲ ಆಗಿರಬೇಕು, ಪದ್ಧತಿಯಲ್ಲಿ ದೇವರನ್ನು ಪೂಜೆ ಮಾಡಲಿಕ್ಕೆ ಪದ್ಧತಿ ಬೇಕೆ? ಒಂದು ಪದ್ಧತಿಯಲ್ಲಿ ನಿಮ್ಮನೆ ಹಿಂದಿನವರು ಕಾರಿನಲ್ಲಿ ಹೋದ ಪದ್ಧತಿ ಇತ್ತೇನೋ, ಈಗ ಕಾರ್ನಾಗ ಯಾಕೆ ಹೋಗ್ತೀರಿ? ಧರ್ಮ ಮಾಡುವಾಗ ನಮ್ಮಲ್ಲಿ ಪದ್ಧತಿ ಇಲ್ಲ ಅಂತಕೊಂಡು ಬಿಟ್ಬಿಡೋದು. ಹಾಗಾದ್ರೆ ನಿಮ್ಮ ಮನೇಲಿ ಹಿಂದಿನವರಲ್ಲಿ ಪ್ಲೇನಲ್ಲಿ ಹೋಗೋ ಪದ್ಧತಿ ಇತ್ತಾ? ಇಲ್ಲಲ್ಲ. ಅದನ್ನ ಯಾಕೆ ಮಾಡ್ತೀವಿ? ನಮ್ಗೆ ಯಾವ್ದು ಬೇಡ ಆಗಿರುತ್ತೆ ಯಾವ್ದು ಪದ್ಧತಿ ಅಂದ್ಕೊಂಡು ಅಂತ ಬಿಡ್ತೇವೆ. ಇದು ನಮ್ಮಲ್ಲಿರ್ತಕ್ಕಂಥ ನ್ಯೂನತೆ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಕೃಷ್ಣಾರ್ಪಣ ಅನ್ನೋದನ್ನು ಕಲೀರಿ. ತಪ್ಪದೇ ಸಮರ್ಪಣೆ ಮಾಡಿ ಪರಮಾತ್ಮನಿಗೆ. ಮಲಗುವಾಗ ಪೂರ್ತಿ ದಿವಸ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ನಿನಗೆ ಸಮರ್ಪಿತ ಅಂತ ತಿಳ್ಕೊಂಡಂತೆ. ಬೆಳಗ್ಗೆ ಎದ್ದಾಕ್ಷಣಕ್ಕೇನೆ ಇವತ್ತು ರಾತ್ರಿ ಮಲಗುವವರೆಗೂ ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ನಿನಗೇ ಸಮರ್ಪಿತ. ತತ್ಪ್ರೇರಿತ್ಯರ್ಥಂ ತತ್ಪ್ರೇರಣ ತತ್ಪ್ರೇರಿತ್ಯರ್ಥಂ. ಪ್ರಾತಃ ಸಂಕಲ್ಪ ಮಾಡಿ ಕೊನೆಗೆ ಸರ್ವ ಸಮರ್ಪಣೆ ಮಾಡಿ. ಇದನ್ನು ಮಾಡಿದ ವ್ಯಕ್ತಿ ಪ್ರತಿಯೊಂದು ಅಸುರರನ್ನು ಸಂಹಾರ ಮಾಡಿದಾಗ ಆ ಭಕ್ತಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಭೀಮಸೇನ. ಆದ್ದರಿಂದ ಪರಮಾತ್ಮನ ಬಗ್ಗೆ ಪೂರ್ಣ ಜ್ಞಾನ ಇದ್ದಾನೆ.
ಜ್ಞಾನ ಇದೆ. ಆದ್ದರಿಂದಾಗಿ ನಿರವಧಿಕವಾದಂಥ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನ ಭೀಮಸೇನ ದೇವರಲ್ಲಿ ಪೂರ್ತಿಯಾಗಿ ತುಂಬಿದೆ. ಲಕ್ಷ್ಮಿ ಅನಂತರ ಪರಮಾತ್ಮನನ್ನು ಬಿಟ್ಟು ಆಲೋಚನೆ ಸರ್ವವಿಷಯ ಜ್ಞಾನ ಎಲ್ಲಕ್ಕಿಂತ ಹೆಚ್ಚು, ಪ್ರಾಣಕ್ಕಿಂತಲೂ ಹೆಚ್ಚು ಪರಮಾತ್ಮ ಅಂತ ಅಂತೇಳಿ ತಿಳಿದುಕೊಂಡ ವ್ಯಕ್ತಿ ಭೀಮ. ಉಳಿದವರಿಗೆ ಸ್ವತ್ನಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ಎಂಥ ಸಂಕಟ ಬಂದರು ಧರ್ಮವನ್ನು ಬಿಡದೆ, ಎಂಥ ಸಂಕಟ ಬಂದರೂ ಕೂಡ ಪರಮಾತ್ಮನಲ್ಲಿರ್ತಕ್ಕಂಥ ವಿಶ್ವಾಸ ಕಡಿಮೆ ಆಗಲಿಲ್ಲ. ಧರ್ಮರಾಜನ ನಿರಾಶನಾಗಿದ್ದ, ಮತ್ತೊಬ್ಬ ನನಗೆ ನಾಶರಾಗಿದ್ದು, ಅರ್ಜುನ ನಿರಾಶನಾಗಿದ್ದ, ಭೀಮಸೇನ ದೇವರು ಎಂದೂ ನಿರಾಶರಾಗಲಿಲ್ಲ. ಇಂತಹ ಭಕ್ತಿಯ ಲಕ್ಷಣಗಳು ಅಂತೇನಿವೆ ಭೀಮಸೇನಲ್ಲಿ ಅವು ತುಂಬಿ ಸರಿಯಾಗಿ ತುಂಬಿಕೊಂಡು. ಈ ಭಕ್ತಿಯು ಕೂಡ 9 ವಿಧ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9 ಕೂಡ ಭೀಮನ ಚರಿತ್ರೆಯಲ್ಲಿವೆ. ಅವು ಹೇಗಿವೆ? ಈಗಾಗಲೇ 1 ಗಂಟೆ ಆಗಿದೆ. ನಾಳಿನ ದಿವಸ ನೋಡ್ಲಿಕ್ಕೆ ಪ್ರಯತ್ನಿಸೋಣ. ಇದು ಅಧ್ಯಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣ.